ಗುಚ್ಛದ ಎರಡನೇ ಕಂತಿನ ವಿಸ್ತೃತವಾದ ಕಾರ್ಯಕ್ರಮದ 4ನೇ ದಿವಸಕ್ಕೆ ನಾವು ಬಂದಿದ್ದೀವಿ. ಎಂದಿನಂತೆ ಡಿ ವಿ ಜಿಯವರ ಒಂದು ಕವಿತೆಯಿಂದ ಪ್ರಾರಂಭ. ಉಮರನ ಒಸಗೆಯ 4-5 ಪದ್ಯಗಳು ರಮಣೀಯವಾಗಿವೆ. ಆ ಉಮರನ ಒಸಗೆಯ ಬಗ್ಗೆ ಕಳೆದ ದಿವಸವೇ ಕೆಲವೊಂದು ಪ್ರಾಸ್ತಾವಿಕವಾದ ಮಾತುಗಳನ್ನು ಹೇಳಿದ್ದೆ. ಉಮರ್ ಖಯ್ಯಾಮನ ಅಮರ ಖಯಾಲಿ ಎಂಥದ್ದು ಅಂತ. ಅಲ್ಲಿಯ ಕೆಲವು ಪದ್ಯಗಳನ್ನು ನಾವು ನೋಡೋಣ. ಒಂದು ದಿನ ಸಂಜೆ ನಾ ಪೇಟೆ ಚೌಕದೊಳಿರಳು, ಕುಂಬರನು ಗುದ್ದುತ್ತಿದ್ದನು ಹಸಿಯ ಮಣ್ಣ, ನಾಲಗೆಯ ನದಮಿಸಿಕೊಳ್ಳುತ್ತೆಂದಿತ ಮುದ್ದೆ, ನಾನಿರ್ದೆ ನಿನ್ನ ಒಲೆ ಮೆಲನೆ ಮುಟ್ಟಣ್ಣ. ಒಂದು ದಿವಸ ಉಮರ್ ಖಯ್ಯಾಮ್ ಪೇಟೆಗೆ ಹೋಗಿದ್ದ. ಕುಂಬಾರ ಮಣ್ಣನ್ನು ಕೈಯಿಂದ ಹಾಕಿ ಗುದ್ದುತ್ತಾ ಇದ್ದ, ಕಾಲಿಂದ ತುಳಿತಾ ಇದ್ದ, ಹದ ಮಾಡ್ತಾ ಇದ್ದ. ಅವನಿಂದ ನಾಲಿಗೆಯನ್ನು ಅದುಮಿಸ್ಕೊಳ್ತಾ ಇದ್ದ ಆ ಮಣ್ಣಿನ ಮುದ್ದೆ, ಮೆಲ್ಲನೆ ಮುಟ್ಟಪ್ಪ ನನ್ನನ್ನು, ನಾನು ನಿನ್ನ ಹಾಗೇ ಇದ್ದೆ ಒಂದು ಕಾಲದಲ್ಲಿ ಅಂತ ಹೇಳ್ತು ಅಂತ. ಎಷ್ಟು ಪರಮಾರ್ಥ ಸತ್ಯವನ್ನು ಹೇಳ್ತಾ ಇದ್ದಾನೆ ಕವಿ. ಎಲ್ಲರೂ ಅಳಿದು ಮಣ್ಣಿಗೆ ಬರುವಂಥದ್ದು. ಆ ಮಣ್ಣು ಮೇಲೆ ನಾವು ಹೆಜ್ಜೆ ಇಡುವಾಗಲೂ ನೋಡಿ ಕಾಲಿಡಬೇಕು, ಮೈಯೆಲ್ಲ ಕಣ್ಣಾಗಿರಬೇಕು. ನಮ್ಮದು ಅನ್ನುವಂಥದ್ದು ಯಾವುದೂ ಇಲ್ಲ. ಕಡೆಗೆ ನಾವು ಎಲ್ಲಿ ಹೋಗ್ತೀವಿ ಅನ್ನೋದನ್ನು ನಾವು ಕೂಡ ಬಲ್ಲವರಲ್ಲ ಅನ್ನುವ ಎಚ್ಚರವನ್ನು ಕವಿ ತೋರ್ಪಡಿಸ್ತಾನೆ ಅಂದರೆ ನಮಗೆ ತಿಳಿಯುತ್ತದೆ. ಆ ಸೂಕ್ಷ್ಮ ಸಂವೇದನೆ ಎಷ್ಟು ದೊಡ್ಡದು, ಅದೇ ಕಾವ್ಯದ ಪರಮಾರ್ಥ. ಹಾ ತುಂಬು ಬಟ್ಟಲನು ಕಾಲ ತಾಂ ಕೈಯಿಂದೆ ನುಂಚಿ ಪರಿಯುವ ಪರಿಯ ವಿವರಿಸಿದೊಡ ಹುದೇಂ, ನೆನ್ನೆ ಸತ್ತುವುದೀಗ ನಾಳೆ ಹುಟ್ಟದೇಹುದು, ಇಂದು ಸೊಗವಿರಲ್ ಅದನ್ನು ನೆನೆದಳುವುದೇಕೆ. ಇಷ್ಟು ಚೆನ್ನಾಗಿದೆ. ವರ್ತಮಾನ ಬಹಳ ಮುಖ್ಯ, ಇಂದು ನಮಗೆ ಮುಖ್ಯ. ಆಂಗ್ಲ ಕವಿ ವಿಮರ್ಶಕ ಜಾನ್ ರಸ್ಕಿನ್ ತನ್ನ ವ್ಯಾಸಂಗದ ಮೇಜಿನ ಮೇಲೆ ಈ ದಿನ ಟುಡೇ ಅಂತ ದೊಡ್ಡದಾಗಿ ಬರ್ಕೊಂಡಿದ್ದನಂತೆ. ಅದನ್ನು ಕವಿ ಹೇಳ್ತಾ ಇದ್ದಾನೆ. ಹಾ ತುಂಬು ಬಟ್ಟಲನು ಅಂದರೆ ಆನಂದವನ್ನು ಬಟ್ಟಲಿಗೆ ಬದುಕಿಗೆ ತುಂಬಿಕೊಳ್ಳಬೇಕು. ಕಾಲ ತಾಂ ನುಂಚಿ ಕೈಯಿಂದೆ ಪರಿಯುವ ಪರಿಯ ವಿವರಿಸಿದೊಡಹುದೇ. ಕಾಲ ಕೈಯಿಂದ ನುಣುಚಿಕೊಂಡು ಓಡೋಗ್ತಾ ಇರ್ತಕ್ಕಂಥದ್ದನ್ನು ವರ್ಣಿಸಿ ಏನು ಪ್ರಯೋಜನ. ನಾವು ಇರುವಷ್ಟರೊಳಗೆ ಸಂತೋಷ ಪಡಬೇಕು. ನೆನ್ನೆ ಸತ್ತಿಹುದೀಗ, ನೆನ್ನೆ ಸತ್ತು ಹೋಗಿದೆ, ನಾಳೆ ಹುಟ್ಟದೇಹುದು, ನಾಳೆ ಇನ್ನೂ ಹುಟ್ಟಿಲ್ಲ. ಇಂದು ಸೊಗವಿರಲು ಅದನ್ನು ನೆನೆದಳುವುದೇಕೆ. ಇವತ್ತು ಸೊಗಸಿದೆ, ಹಾಗಿರುವಾಗ ಇನ್ಯಾವುದನ್ನೋ ನೆನೆದು ಅಳುವುದರೊಳಗೆ ಏನಿದೆ. ಗೋಳಾಟದಲ್ಲಿ ಫಲವಿಲ್ಲ, ಪ್ರಯೋಜನವಿಲ್ಲ ಅಂತ. ಅದನ್ನು ಕೃಷ್ಣ ಕೂಡ ವಿಷ್ಣು ಪುರಾಣದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾನೆ. ಪಾಂಡವರು ತನಗೆ ಯಾತಕ್ಕೆ ಇಷ್ಟರಾದವರು ಅಂತ. ಗತೇ ಶೋಕಂ ನ ಕುರ್ವಂತಿ ಭವಿತವ್ಯೇನ ಕಾತರಾಹ ವರ್ತಮಾನೇನ ವರ್ತಂತೆ ತಸ್ಮಾನ್ಮೇ ಪಾಂಡವ ಪ್ರಿಯಾ. ಆಗಿ ಹೋಗಿದ್ದರ ಬಗ್ಗೆ ಗೋಳಾಟ ಇಲ್ಲ, ಆಗಬೇಕಾದ್ದರ ಬಗ್ಗೆ ಕಳವಳ ಇಲ್ಲ, ಈಗ ಆಗ್ತಾ ಇರೋದ್ರ ಬಗ್ಗೆ ಆಸ್ಥೆ ಇಲ್ಲ. ಇದು ಪಾಂಡವರ ದೃಷ್ಟಿ. ಅದಕ್ಕಾಗಿ ನನಗೆ ಅವರು ಪ್ರೀತಿಪಾತ್ರರು ಅಂತ ಕೃಷ್ಣ ಹೇಳುವ ಮಾತು ಸ್ಮರಣೀಯ. ಉಮರ್ ಖಯ್ಯಾಮನ ಮಾತು ಅದೇ ದಾರಿಯಲ್ಲಿ ಬರುತ್ತದೆ. ಅನುಭವಕ್ಕೆ ವರ್ತಮಾನವೇ ಇರುವುದು, ಅದನ್ನು ನಾವು ಮರೆಯಬಾರದು ಅಂತ ಕವಿಯ ಇಂಗಿತ. ಪಗಲ್ ಇರುಳ್ಗಳ್ ಎನಿಪ್ಪ ಪಗಡೆ ಹಾಸನು ಹಾಸಿ ಮಾನಿಸರ ಕಾಯ್ಗಳ ಓಲ್ ಅಲ್ಲಿರಿಸಿ ಬಿದಿತಾನ್ ಇಲ್ಲಲ್ಲಿ ನಿಲ್ಲಿಸುತ್ತಾ ನಡೆಯಿಸುತ್ತಾ ಕೊಲ್ಲಿಸುತ್ತಾ ಆಟವಾಡುತ್ತ ಬಳಿಕ ಪೆಟ್ಟಿಗೆಯೊಳಿಡುವನು. ಇದು ಅಷ್ಟೇ ತುಂಬ ಪ್ರಸಿದ್ಧವಾದ ಚದುರಂಗದ ಆ ಲೀಲಾ ಖೇಲನ ಪಗಡೆಯಾಟದ ಹೋಲಿಕೆಯನ್ನು ಕೊಟ್ಟಿರುವಂಥದ್ದು. ಪಗಲ್ ಇರುಳ್ಗಳ್ ಎನಿಪ್ಪ ಪಗಡೆ ಹಾಸನು ಹಾಸಿ, ಹಗಲು ಇರುಳಿನ ಪಗಡೆ ಹಾಸು. ಯಾಕೆಂದರೆ ಆ ಚೆಸ್ ಬೋರ್ಡ್ಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಚೌಕಗಳು 64 ಇರುತ್ತವೆ. ಆ ಹಾಸಿಗೆಯನ್ನು ಹಾಸಿ ಮಾನಿಸರ ಕಾಯಿಗಳ ಓಲ್ ಅಲ್ಲಲ್ಲಿರಿಸಿ, ಮನುಷ್ಯರನ್ನೇ ಕಾಯಿಗಳ ಹಾಗೆ ಅಲ್ಲಲ್ಲಿ ಇರಿಸಿ, ವಿಧಿ ಇಲ್ಲಿ ನಡೆಯಿಸಿ, ಇಲ್ಲಿ ನಿಲ್ಲಿಸಿ, ಇಲ್ಲಿ ಕೊಲ್ಲಿಸುತ್ತಾ ಆಟವಾಡಿ ಕಡೆಗೆಲ್ಲವನ್ನೂ ಸುತ್ತಿ ವೈಂಡಪ್ ಮಾಡಿ ಪೆಟ್ಟಿಗೆಯಲ್ಲಿಡುವಂಥದ್ದು ಅಂತ. ಇದನ್ನು ಉಮರ್ ಖಯ್ಯಾಮ್ ಹೇಳ್ದ. ಭರ್ತೃಹರಿ ಹೇಳ್ತಾನೆ ಇದೇ ಮಾತನ್ನೇ ತನ್ನ ವೈರಾಗ್ಯ ಶತಕದಲ್ಲಿ ಅತ್ಯದ್ಭುತವಾಗಿ ಅವನು. ಯತ್ರಾನೇಕ ಕ್ವಚಿತಪಿ ಗೃಹೇ ತತ್ರ ತಿಷ್ಠತ್ಯತೇಕಃ ಯತ್ರಾಪ್ಯೇಕಃ ತದನು ಬಹವಃ ತತ್ರ ನೈಕೋಪಿ ಚಾಂತೆ ಇತ್ತಂ ನಿಯೈ ರಜನಿ ದಿವಸವು ಲೋಲಯಂದ್ವಾವಿವಾಕ್ಷವು ಕಾಲಃ ಕಾಲ್ಯ ಭುವನ ಫಲಕೆ ಕ್ರೀಡತಿ ಪ್ರಾಣಿಶಾರೈ. ಎಲ್ಲಿ ಅನೇಕ ಯತ್ರಾನೇಕೆ ಕ್ವಚಿದಪಿ ಗೃಹೆ, ಒಂದು ಮನೆಯಲ್ಲಿ ಯಾವ ಅನೇಕ ಕಾಯಿಗಳಿದ್ವೋ ತತ್ರ ತಿಷ್ಠತ್ಯತೇಕಃ, ಅಲ್ಲಿ ಒಂದೇ ಇತ್ತು. ತುಂಬ ದೊಡ್ಡ ಜಾಯಿಂಟ್ ಫ್ಯಾಮಿಲಿ, ಎಲ್ಲರೂ ಹೊರಟೋಗಿ ಡಿಸ್ಜಾಯಿಂಟೆಡ್ ಆಗಿ ಒಬ್ಬನೇ ಅಥವಾ ಒಬ್ಬಳೇ ಉಳಿದಿರ್ತಕ್ಕಂಥದ್ದು. ಲಂಕೆಯಂಥ ಮನೆಗೆ ಒಬ್ಬರೇ. ಎತ್ತರ ತತ್ರಾಪ್ಯೇಕಃ, ಎಲ್ಲಿ ಒಂಟಿ, ನಾನು ಯಾರೂ ಇಲ್ಲ, ಸಂಸಾರಿ ಅಲ್ಲ, ವಿರಕ್ತ ಸನ್ಯಾಸಿ ಅಂದ್ಕೋತಾನೋ, ಸನ್ಯಾಸಿಗೆ ದೊಡ್ಡ ಸಂಸಾರ ಶುರುವಾಗುತ್ತೆ. ಯತ್ರಾಪ್ಯೇಕಃ ತದನು ಬಹವಃ ತತ್ರ ನೈಕೋಪಿ ಚಾಂತೆ, ಕಡೆ ಯಾರೂ ಇಲ್ಲ.
ಇತ್ತಂ ನೀಯೇ ರಜನಿ ದಿವಸವು ಲೋಲಯನ್ ದ್ವಾವಿವಾಕ್ಷವು. ಹಗಲು ರಾತ್ರಿಗಳನ್ನು ಎರಡು ಪಗಡೆಯ ದಾಳಗಳನ್ನಾಗಿ ಮಾಡಿಕೊಂಡು ಕಾಲನು ಕಾಲಿಯ ಜೊತೆಗೆ, ಅಂದರೆ ಕಾಲಸ್ವರೂಪಿಯಾದ ಮಹಾದೇವ ಕಾಲಿಕಾದೇವಿಯ ಜೊತೆಗೆ ಲೋಲಯನ್ ದ್ವಾವಿವಾಕ್ಷವು ಕಾಲಕಾಲ್ಯ ಭುವನ ಫಲಕ್ಕೆ, ಈ ಭೂಗೋಳ ಅನ್ನುವ ಫಲಕದ ಮೇಲೆ ಕ್ರೀಡತಿ ಪ್ರಾಣಿಶಾರೈಹಿ, ಜೀವರಾಶಿಗಳು ಎನ್ನುವ ಕಾಯಿಗಳನ್ನು ಇಟ್ಟುಕೊಂಡು ಆಟ ಆಡ್ತಾನೆ ಅಂತ. ಗ್ರೇಟ್ ಮೆನ್ ಥಿಂಕ್ ಅಲೈಕ್ ಅಂತಾರಲ್ಲ, ಅದೇ ಇಲ್ಲಿ ಆಗಿರುವಂಥದ್ದು. ಉಮರ್ ಖಯಾಮ್ ಹೇಳೋದು, ಭರ್ತೃಹರಿ ಹೇಳ್ತಾನೆ, ಕೃಷ್ಣ ಹೇಳೋ ಮಾತು ಇಲ್ಲಿ ಬರುತ್ತದೆ ಅಂದರೆ ದೇಶಕಾಲ ವಿಭಾಗ ಮನದ ರಾಜ್ಯದೊಳಿರೋದು. ಉಮರ್ ಖಯ್ಯಾಮನ್ನು ಓದಬೇಕು. ದುರ್ದೈವ ನೋಡಿ, ಕಗ್ಗಕ್ಕೆ ಬಂದ ಪ್ರಾಶಸ್ತ್ಯ ಪ್ರಸಿದ್ಧಿ ಉಮರನ ವಸಗೆಗೆ ಅಷ್ಟಾಗಿ ಬರಲಿಲ್ಲ. ನಮ್ಮ ಪ್ರವಚನಕಾರರಿಗೂ ಅಷ್ಟೇ ಓದೋದಿಲ್ಲ. ಅವರು ಒಂದೋ ಎರಡೋ ಪುಸ್ತಕಗಳು ಓದ್ಬಿಟ್ಟು ಇನ್ನೇನನ್ನು ಓದೋದಿಲ್ಲ. ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗವನ್ನು ಓದಬೇಕು. ಅಂತಃಪುರ ಗೀತವನ್ನು ಓದ್ತಾರೆ, ಗೀತಶಾಕುಂತಲ ಓದೋದಿಲ್ಲ. ಭಗವದ್ಗೀತಾ ತಾತ್ಪರ್ಯ ಓದ್ತಾರೆ, ಜ್ಞಾಪಕ ಚಿತ್ರಶಾಲೆ ಓದೋದಿಲ್ಲ. ಬೇರೆ ಬೇರೆ ವ್ಯಾಸಂಗ ಮಾಡಿದಾಗ ಎಷ್ಟು ಸಮನ್ವಯದ ಸೂತ್ರಗಳು, ಆ ಒಂದು ಏಕಸೂತ್ರತೆ ಎಷ್ಟು ರಮಣೀಯವಾಗಿ ಬರುತ್ತದೆ ಅನ್ನುವುದನ್ನು ಕಾಣಬಹುದು. ನೆಲದೆ ಚಲಿಸುವ ಬೆರಳದೊಂದು ಬರೆಯುವುದು ಶಿರದಿ, ಬರೆದು ಸರಿಯುವುದು ನಮ್ಮ ಬಕುತಿ ಯುಕತಿಗಳ, ಪಿಂತದನು ಕರೆತು ಅಳಿಸಲಾರೆವು ಅರೆಬಂತಿಯನು, ನಿನ್ನ ಕಣ್ಣೀರಳಿಸದೊಂದು ಗೆರೆಯನು ಮಂ. ಅದ್ಭುತವಾದ ಪದ್ಯ. ನಾನು ಉಮರ್ ಖಯಾಮ್ನ ಅನೇಕ ಪದ್ಯಗಳನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿದ್ದೀನಿ. ತೆಲುಗಿನಲ್ಲಿ ತುಂಬ ಸೊಗಸಾಗಿ ಜಂಧ್ಯಾಲ ಪಾಪೈ ಶಾಸ್ತ್ರಿಗಳ ಅನುವಾದ ಮಾಡಿದ್ದಾರೆ. ಹಿಂದಿಗಂತೂ ಅನೇಕ ಅನುವಾದಗಳು ಬಂದಿವೆ. ಸಂಸ್ಕೃತಕ್ಕೂ ಇನ್ನು ಹಲವರು ಅನುವಾದ ಮಾಡಿದ್ದಾರೆ. ಆಕರ್ಷಣೆ ಅಂಥದ್ದು. ಕನ್ನಡದಲ್ಲಿ 4 ಅನುವಾದಗಳಿದೆ ಉಮರ್ ವಸಗೆದು. ಇತ್ತೀಚೆಗೆ ಒಂದು ಹೊಸ ಅನುವಾದ ಬಂತು, ಅದು ನನ್ನ ಕೈನಲ್ಲಿದೆ. ಅಂದರೆ ಕ್ಲಾಸಿಕ್ಸ್ ಆರ್ ಆಲ್ವೇಸ್ ನ್ಯೂ ಅಂತಾರಲ್ಲ. ನಿಲ್ಲದೆ ಚಲಿಸುವ ಬೆರಳದೊಂದು ಬರೆಯುವುದು ಶಿರದಿ. ನಿಲ್ಲದೆ ಓಡುವ ಬೆರಳು ಎಲ್ಲರ ಹಣೆಯ ಮೇಲೆ ಬರಹವನ್ನು ಬರೀತಾ ಇದೆ. ನಿಮ್ಮ ಭಕ್ತಿ, ಯುಕ್ತಿ, ಶಕ್ತಿ ಎಲ್ಲವನ್ನೂ ಬರಿತಾ ಇದೆ. ಪಿಂತದನ್ನು ಕರೆದು ಅಳಿಸಲಾರೆವು ಅರೆಬಂತಿಯನು, ಅದನ್ನು ವಾಪಸ್ ಕರೆದು ಅರ್ಧ ಸಾಲನ್ನು ನಾವು ಅಳಿಸುವುದಕ್ಕೆ ಆಗೋದಿಲ್ಲ. ನಿನ್ನ ಕಣ್ಣೀರು ಅಳಿಸದೊಂದು ಗೆರೆಯನು ಮಂ. 4ನೇ ಸಾಲು ಅತ್ಯದ್ಭುತ. ನಾವೆಷ್ಟು ಗೋಳಾಡಿದ್ರೂ, ಕಣ್ಣೀರಿಟ್ಟರು, ಆ ಕಣ್ಣೀರಿನ ಹೊಳೆಯೂ ಕೂಡ ಒಂದು ಸಾಲನ್ನು ಅದು ಅಳಿಸುವುದಕ್ಕಾಗೋಲ್ಲ. ಇನ್ನು ಗೋಳಾಡಿ ಫಲ ಏನು ಅಂತ ಹೇಳಿಬಿಟ್ಟು, ಅಯ್ಯೋ ಹಣೆ ಬರಹ, ಅಯ್ಯೋ ಹಣೆ ಬರಹ ಅನ್ನೋದಕ್ಕಿಂತ ಆದದ್ದು ಏನು ಅದರ ಕಡೆಗೆ ಗಮನ ಇರಿಸುವಂಥದ್ದು ಮುಖ್ಯ ಅಂತ ಕವಿ ಹೇಳ್ತಾನೆ. ದೇವನಾನ್ ಚಪಲದ ಗುಲಾಮ, ನಿನ್ನ ಒಳ್ಪೆಲ್ಲಿ ನನ್ನ ಮನ ಮಬ್ಬುಗವಿ, ನಿನ್ನ ಬೆಳಕೆಲ್ಲಿ ನೇಮದಲ್ಲಿ ನಾಂ ನಡೆಯೆ ನೀಂ ಸಗ್ಗವಿಯುವುದೇನೆ, ವರ್ತಕನ ಮಾತಾಯಿತು ನಿನ್ನ ದಯೆಯಲ್ಲಿ. ದೇವರಿಗೆ ಎಂಥ ಸವಾಲು, ಅಲ್ಲಾಡಿ ಹೋಗ್ಬಿಡಬೇಕು ಈ ಸವಾಲಿಗೆ. ದೇವನಾನ್ ಚಾಪಲ್ಯದ ಗುಲಾಮ, ದೇವರೇ ನಾನು ಚಾಪಲ್ಯದ ಗುಲಾಮ. ನಿನ್ನ ಒಳ್ಪು, ನಿನ್ನ ಒಳಿತು, ನಿನ್ನ ದೊಡ್ಡತನ, ನಿನ್ನ ಶಿವಸ್ವರೂಪ ಎಲ್ಲಿ? ನನ್ನ ಮನ ಮಬ್ಬುಗವಿ, ನಿನ್ನ ಬೆಳಕೆಲ್ಲಿ? ನನ್ನ ಮನಸ್ಸು ಮಬ್ಬುಗವಿ, ಅಂಧಂತಮಃ. ಆದರೆ ನೀನು ಬೆಳಕಿನ ಸ್ವರೂಪ. ಜ್ಯೋತಿಷಾಂ ಜ್ಯೋತಿ ನ ತತ್ರ ಸೂರ್ಯೋಭಾತಿ ನ ಭಾತಿ ಚಂದ್ರಮಾನೇ ಮಾ ವಿದ್ಯುತೋಭಾಂತಿ ಕುತೋಯಮಗ್ನಿ. ಆ ರೀತಿಯಾದದ್ದು. ತಮೇವ ಭಾಂತಂ ಅನುಭಾತಿ ಸರ್ವಂ ಅಂತ. ನೇಮದಲ್ಲಿ ನಾಂ ನಡೆಯೇ ನೀಂ ಸಗ್ಗವಿಯುವುದೇನೆ. ನಾನು ಸರಿಯಾಗಿ ನಡ್ಕೊಂಡ್ರೆ ನೀನು ಸ್ವರ್ಗ ಕೊಡುವುದಾದರೆ ವರ್ತಕನ ಮಾತಾಯಿತು. ಇದು ಬಿಸ್ನೆಸ್ಸು, ವ್ಯಾಪಾರ. ಹೀಗಿದ್ದರೆ ಹೀಗೆ ಕೊಡ್ತೀನಿ, ಇದಕ್ಕೆ ನಾನು ಇಟ್ಕೊಟ್ಟೆ, ಇದನ್ನು ಕೊಡು. ದದಾನಿತೆ ದದಾತು ಮೇ, ಇದು ನಿನಗೆ ನಾನು ಕೊಡ್ತೀನಿ, ನೀನು ನನಗಿದು ಕೊಡು ಅನ್ನುವಂಥ ಎಕ್ಸ್ಚೇಂಜ್ ಆಯಿತು, ಬಾರ್ಟರ್ ಎಕ್ಸ್ಚೇಂಜು. ನಿನ್ನ ದಯೆಯಲ್ಲಿ? ದಯಾವಂತನಿಗೆ ಈ ಥರದ ಚೌಕಾಸಿ ವ್ಯವಹಾರ, ಮಾಲ್ ಬಿಸ್ನೆಸ್ಸು, ಕೋಮಟಿ ವ್ಯವಹಾರ ಲೆಕ್ಕಗಳು ಸರಿಯಾಗೋದಿಲ್ಲ ಅಂತ ಇಂಥ ಅದ್ಭುತವಾದ ಕವಿತೆಯನ್ನು ಈಗ ಹಾಡ್ತಾರೆ, ಕೇಳಿ. ಒಂದು ದಿನ ಸಂಜೆ ನಾಂ ಪೇಟೆ ಚೌಕದೊಳಿರಲು ಒಂದು ದಿನ ಸಂಜೆ ನಾಂ ಪೇಟೆ ಚೌಕದೊಳಿರಲು ಕುಂಬರನು ಗುದ್ದುತ್ತಿದ್ದನು ಹಸಿಯ ಮಣ್ಣ. ಕುಂಬರನು ಗುದ್ದುತ್ತಿದ್ದನು ಗುದ್ದುತ್ತಿದ್ದನು ಒಂದು ದಿನ ಸಂಜೆ ನಾಂ ಪೇಟೆ ಚೌಕದೊಳಿರಲು ಕುಂಬರನು ಗುದ್ದುತ್ತಿದ್ದನು
ಹಸಿಯ ಮಣ್ಣ ನಾಲಗೆಯನದು ಮಿಸಿಕೊಳ್ಳುತ್ತೆಂದಿತ ಮುದ್ದೆ ನಾಲಗೆಯನ್ ಅದು ಮಿಸಿಕೊಳ್ಳುತ್ತೆಂದಿತ ಮುದ್ದೆ ನಾನಿರ್ತೆ ನಿನ್ನ ಓಲೆ ನಾನಿರ್ತೆ ನಿನ್ನ ಓಲೆ ಮೆಲನೆ ಮುಟ್ಟಣ್ಣ ಮೆಲನೆ ಮುಟ್ಟಣ್ಣ ತುಂಬು ಬಟ್ಟಲನು ಕಾಲತಾಂ ಕೈಗಿಂದನು ಕಿಪದಿಯುವ ಪರಿಯ ವಿವರಿಸೋದೊಡಗುವುದೇ ತುಂಬು ಬಟ್ಟಲನು ತುಂಬು ಬಟ್ಟಲನು ಕಾಲತಾಂ ಕೈಯಿಂದನು ಟಿಪ್ಪದಿಯುವ ಪರಿಯ ವಿವರಿಸಿದೊಡಗುವುದೇ ನಿನ್ನೆ ಸತ್ತಿಗುದೀಗ ನಾಳೆ ಹುಟ್ಟದೆ ಈಗದು ನಿನ್ನೆ ಸತ್ತಿಗುದೀಗ ನಾಳೆ ಹುಟ್ಟದಗೀಗದು ಇಂದು ಸೊಗವಿರಲು ಇಂದು ಸೊಗವಿರಲವನು ನೆನೆದಳುವುದೇಕೆ ಇಂದು ಸೊಗವಿರಲವನು ನೆನೆದಳುವುದೇಕೆ ಆ ತುಂಬು ಬಟ್ಟಲನು ಪಗಲಿರುಳ್ಗಳೆ ನಿಪ್ಪ ಪಗಡೆ ಹಾಸನು ಹಾಸಿ ಪಗಲ್ ಇರುಳ್ಗಳೆ ನಿಪ್ಪ ಪಗಡೆ ಹಾಸನು ಹಾಸಿ ಮಾನಿಸರ ಕಾಯ್ಗಳವೊಲ್ ಅಲ್ಲಿರಿಸಿ ಪಗಲಿರುಳ್ಗಳೆ ನಿಪ್ಪ ಪಗಡೆ ಹಾಸನು ಹಾಸಿ ಮಾನಿಸರ ಕಾಯ್ಗಳವೊಲ್ ಅಲ್ಲಿರಿಸಿ ಬಿದಿತಾನ್ ಇಲ್ಲಲ್ಲಿ ನಿಲ್ಲಿಸುತ್ತ ಇಲ್ಲಲ್ಲಿ ನಿಲ್ಲಿಸುತ್ತ ನಡೆಯಿಸುತ್ತ ಕೊಲ್ಲಿಸುತ್ತ ಬಿದಿತಾನ್ ಇಲ್ಲಲ್ಲಿ ಮಾನಿಸರ ನಿಲ್ಲಿಸುತ್ತ ನಡೆಯಿಸುತ್ತ ಕೊಲ್ಲಿಸುತ್ತ ಆಟವಾಡುತ್ತ ಬಳಿಕ ಇಲ್ಲಲ್ಲಿ ನಿಲ್ಲಿಸುತ್ತ ನಡೆಯಿಸುತ್ತ ಕೊಲ್ಲಿಸುತ್ತ ಆಟವಾಡಿಸುತ್ತ ಬಳಿಕ ಬಳಿಕ ಪೆಟ್ಟಿಗೆಯೊಳ್ ಇಡುವಂ ಬಳಿಕ ಪೆಟ್ಟಿಗೆಯೊಳ್ ಇಡುವಂ ನಿಲದೆ ಚಲಿಸುವ ಬೆರಲ್ ಅದೊಂದು ನಿಲದೆ ಚಲಿಸುವ ಬೆರಲ್ ಅದೊಂದು ಬರೆವುದು ಶಿರದಿ ನಿಲದೆ ಚಲಿಸುವ ಬೆರಲದೊಂದು ಬರೆವುದು ಶಿರದಿ ಬರೆದು ಸರಿಯುವುದು ಅದು ಬರೆದು ಸರಿಯುವುದು ನಮ್ಮ ಬಕುತಿ ಯುಕುತಿಗಳು ಪಿಂತದನು ಕರೆದಳಿಸಲಾರವು ಅರೆಬಂತಿಯನು ನಮ್ಮ ಬಕುತಿ ಯುಕುತಿಗಳು ಪಿಂತದನು ಕರೆದು ಅಳಿಸಲಾರವು
ಅರೆಬಂತಿಯನು ಅಳಿಸಲಾರವು ಅವು ಅರೆಬಂತಿಯನು. ನಿನ್ನ ಕಣ್ಣೀರು ಅಳಿಸದು ಒಂದು ಗೆರೆಯನು, ನಿನ್ನ ಕಣ್ಣೀರು ಅಳಿಸದು ಒಂದು ಗೆರೆಯನುವಂ, ಅಳಿಸದು ಒಂದು ಗೆರೆಯನುವಂ. ಅಳಿಸಲಾರವು ಅರೆಬಂತಿಯನು ಅಳಿಸದು ಒಂದು ಗೆರೆಯನುವಂ, ಅಳಿಸದು ಒಂದು ಗೆರೆಯುನುವಂ. ದೇವ ನಾನ್ ಚಪಲದ ಗುಲಾಮ, ದೇವ ನಾನ್ ಚಪಲದ ಗುಲಾಮ. ನಿನ್ನ ಒಳ್ಪೆಲ್ಲಿ ನಿನ್ನೊಳ್ಪು ಎಲ್ಲಿ, ನನ್ನ ಮನ ಮಬ್ಬುಗವಿ ನಿನ್ನ ಬೆಳಕೆಲ್ಲಿ, ನನ್ನ ಮನ ಮಬ್ಬುಗವಿ ನಿನ್ನ ಬೆಳಕೆಲ್ಲಿ. ನೇಮದಲ್ಲಿ ನಾಂ ನಡೆಯೇ ನೀಂ ಸಗ್ಗವೀವುದೇನೆ, ನೇಮದಲ್ಲಿ ನಾಂ ನಡೆಯೇ ನೀಂ ಸಗ್ಗವೀವುದೇನೆ. ವರ್ತಕನ ಮಾತಾಯಿತು, ವರ್ತಕನ ಮಾತಾಯಿತು ನಿನ್ನ ದಯೆಯಲ್ಲಿ, ನಿನ್ನ ದಯೆಯಲ್ಲಿ ದೇವ ನಿನ್ನ ದಯೆಯಲ್ಲಿ. ನಿನ್ನ ಒಳ್ಪೆಲ್ಲಿ ನಿನ್ನ ಬೆಳಕೆಲ್ಲಿ, ನಿನ್ನ ಒಳ್ಪೆಲ್ಲಿ ದೇವ ನಿನ್ನ ದಯೆಯಲ್ಲಿ, ದೇವ ನಿನ್ನ ಬೆಳಕೆಲ್ಲಿ. ಎಲ್ಲಿ 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 ಎಲ್ಲಿ. ಖಂಡವನ್ನು ಚತುರಶ್ರ ಮಾಡುವ ಬಗೆ ಎಷ್ಟು ರಮಣೀಯವಾಗಿತ್ತು ಅಂತ ಈಗ ಗೊತ್ತಾಗ್ತಾ ಇತ್ತು. ಅದು ಅಭೋಗ್ಯವಾದಂಥ ರೀತಿಯಲ್ಲಿ ಬಂತು. ಇನ್ನು ನಾವು ಬೇಂದ್ರೆಯವರ ಒಂದು ಕವಿತೆಯ ಕಡೆಗೆ ಹೋಗ್ತಾ ಇದ್ದೀವಿ. ಈ ವೇದಿಕೆಯಲ್ಲಿ ಹಾವಭಾವಗಳನ್ನು ನಾನು ಮಾಡ್ತಾ ಇದ್ದೆ. ಅದು ಯಾಕೆಂದರೆ ಕಾರಣ ಇಷ್ಟೇ, ನನ್ನ ಒಬ್ಬ ತರುಣ ಮಿತ್ರ ಎದುರಿಗೆ ಬಂದು ಕೂತ್ಕೊಳ್ಳಿ ಅಂತ. ಕಾರಣ ಬೇಂದ್ರೆಯವರ ಮೇಘದೂತದ ಕಾಳಿದಾಸನ ಪ್ರಶಂಸಾ ಪದ್ಯಗಳನ್ನು ಈಗ ಹಾಡಿಸಬೇಕು. ದೊಡ್ಡ ಕಾವ್ಯ ಮೇಘದೂತ, ಚಿರಕಾವ್ಯ. ಅದರ ರಸಿಕರು ಎಷ್ಟೋ ಜನ. ಅರೆ, ನಾನು ಕಂಡಂತೆ ನನ್ನ ಮಿತ್ರ ವಲಯದಲ್ಲಿ ಮೇಘದೂತದ ಮಹಾರಸಿಕ ವಿದ್ಯಾರ್ಥಿ ಅಂತಂದರೆ ನನ್ನ ಈ ಸ್ನೇಹಿತ ಚಂದ್ರಶೇಖರ. ಮೇಘದೂತವನ್ನು ಬಾಯ್ಪಾಠವೇ ಮಾಡಿಬಿಟ್ಟಿದ್ದಾನೆ. ಮತ್ತು ಅದರ ಒಂದೊಂದು ಉಕ್ತಿ ಸ್ವಾರಸ್ಯವನ್ನು ಅನುಭವಿಸಬಲ್ಲ. ಕಾವ್ಯವನ್ನು ಸ್ವಾಧೀನ ಮಾಡಿಕೊಳ್ಳೋದು ಅಂದರೆ ಆ ತರಹ ಅದನ್ನು ಸದಾಕಾಲವೂ ನಮ್ಮ ಮನಸ್ಸಿನಲ್ಲಿ ಊರಿಸಿಕೊಂಡು ಮತ್ತೆ ಮತ್ತೆ ಚಪ್ಪರಿಸ್ತಾ ಇರಬೇಕು. ಮತ್ತು ಬೇಂದ್ರೆಯವರ ಮೇಘದೂತದ ಅನುವಾದದ ಒಂದು ಸ್ವಾರಸ್ಯ ಅದು ಒಂದು ಕೈಯಾದರೆ, ಅದಕ್ಕೆ ಪ್ರಸ್ತಾವನೆಯಾಗಿ ಪೀಠಿಕೆಯಾಗಿ ಬರೆದಂಥ ಒಂದು 15-20 ಪದ್ಯಗಳು ಅದಕ್ಕೆ ಹೊಯ್ಕೈಯಾಗಿರುವಂಥದ್ದು. ನಿಜಕ್ಕೂ ಕಾಳಿದಾಸನ ಮೇಘದೂತದ ಬಗ್ಗೆ ಬಂದ ಅತ್ಯುತ್ತಮವಾದ ಕಾವ್ಯ ಅಂದರೆ ಬೇಂದ್ರೆಯವರ ಪ್ರಾಸ್ತಾವಿಕವಾದ 10-15 ಪದ್ಯಗಳು. ಅಲ್ಲಿಂದ ಆಯ್ದ ಒಂದು 7-8 ಪದ್ಯಗಳನ್ನು ಹಾಡಿಸಬೇಕು ಅಂತ. ಇದು ಭಾವಗೀತೆಯ ಅಂದರೆ ಒಂದು ಅಮರ ಭಾವಗೀತೆಯ ಮೇಲೆ ಇನ್ನೊಬ್ಬ ಮಹಾಕವಿ ಬರೆದಂಥದ್ದು. ಹೀಗಾಗಿ ಅದು ಮಹಾಭಾವಗೀತೆಯೇ ಹೌದು. ಇಲ್ಲಿ ಹಲವು ಹಂತಗಳಲ್ಲಿ ಅವರು ಪದ್ಯವನ್ನು ನಿರ್ಮಾಣ ಮಾಡಿ ತೋರ್ಪಡಿಸ್ತಾರೆ. ಮೊದಲಿಗೆ ಮೇಘದೂತದ ಬಗ್ಗೆ ಒಂದು ಪ್ರಶಂಸೆಯನ್ನೇ ಹೇಳ್ತಾರೆ. ನಮೋ ಎಂಬೆ ಕವಿ ಗುರವೆ ತಣಿಸಿತೋ ಅಮರ ದೂತ ಮೇಘ, ನಿನ್ನ ಇನಿಯಳಂತೆಯೇ ನನ್ನನು ದಿವ್ಯ ಕಾವ್ಯದೋಘ. ಇಂದ್ರಮಾಯೆಯನ್ನು ಭಾವಛಾಯೆಯನ್ನು 100 ಕಡೆಗೆ ಚೆಲ್ಲಿ, ಅಮೃತ ಗೆರೆಬುದುದು ರಸಿಕ ಹೃದಯದಲ್ಲಿ ದಿಗ್ದಿಗಂತದಲ್ಲಿ ಅಂತಾರೆ. ನಮೋ ಎಂಬೆ ಕವಿ ಕುಲಗುರುವೆ ತಣಿಸಿತೋ ಅಮರ ದೂತ ಮೇಘ, ನಿನ್ನ ಅಮರವಾದ ದೂತ ಮೇಘ ನನ್ನನ್ನು ತಣಿಸ್ತು. ಹೇಗೆ? ನಿನ್ನ ಇನಿಯಳಂತೆಯೇ ನನ್ನನು. ಕಲ್ಪನೆ ಒಂದುಂಟು, ವಿದ್ವಾಂಸರ ಕಲ್ಪನೆ. ಕಾಳಿದಾಸ ತನ್ನ ಪತ್ನಿಯನ್ನು ಗಮನದಲ್ಲಿಟ್ಟುಕೊಂಡು ಬರೆದದ್ದು ತಾನೇ ಯಕ್ಷನಾಗಿಂತ. ನಿನ್ನ ಪತ್ನಿಗೆ ಹೇಗೆ ಸಂತೋಷ ಕೊಡ್ತೋ ನನಗೂ ಹಾಗೆ ಸಂತೋಷ ಕೊಡ್ತು ದಿವ್ಯ ಕಾವ್ಯದ ಓಘ. ಇಂದ್ರಮಾಯೆಯನ್ನು ಭಾವಛಾಯೆಯನ್ನು 100 ಕಡೆಗೆ ಚೆಲ್ಲಿ, ಅಮೃತ ಗೆರೆಬುದಿದು ರಸಿಕ ಹೃದಯದಲ್ಲಿ ದಿಗ್ದಿಗಂತದಲ್ಲಿ. ಈ ಛಂದಸ್ಸು ಪಂಪನ ಆದಮೇಲೆ ಕನ್ನಡ ಕವಿಗಳು, ಯಕ್ಷಗಾನೀಯ ಕವಿಗಳು ಬಿಟ್ಟು ಇನ್ಯಾರೂ ಬಳಸಿಯೇ ಇರಲಿಲ್ಲ. ಬೇಂದ್ರೆ ಮೊದಲಿಗೆ ಬಳಸಿದರು ಸಂತುಲಿತ ಮಧ್ಯಾವರ್ತ ಗತಿ. ಮತ್ತು ಅವರು ಹೇಳ್ತಾರೆ, ಇದು ಇಡೀ ಕಾಮದ ಒಂದು ವಿಶ್ಲೇಷಣೆಗೆ ಕುರಿತಾದಂಥ ಕಾವ್ಯ. ಕಾಮ ತೃಪ್ತಿಯಲ್ಲಿ, ಸ್ನೇಹ ಸುಪ್ತಿಯಲ್ಲಿ ಒಬ್ಬ ಮೈಯ ನೊಗಿಸೆ
ಭಾವದೀಪ್ತಿಯಲ್ಲಿ ಚಂದ ಮಾಯೆಯಲ್ಲಿ ಒಬ್ಬ ಮಾತ ಕುಣಿಸೆ ತನ್ನ ಜೀವ ತಾದಾತ್ಮ್ಯ ಹೊಂದದೆ ತಣಿಸಲಾರನೊಬ್ಬ ಯಾರಿಗೇತರಲ್ಲಿ ಜೀವ ಅದುವೆ ಸವಿ ಅವರಿಗದುವೆ ಹಬ್ಬ. ಒಬ್ಬೊಬ್ಬರಿಗೆ ಒಂದೊಂದು ಹಬ್ಬ. ಒಬ್ಬರಿಗೆ ಬೈಕೆಯನ್ನು ಈಡೇರಿಸಿಕೊಳ್ಳೋದು, ಮತ್ತೊಬ್ಬರಿಗೆ ಇನ್ನೊಬ್ಬರ ಬೈಕೆ ಈಡೇರಿಸಿಕೊಳ್ತಕ್ಕಂಥದ್ದು, ಒಬ್ಬರಿಗೆ ಭಾವದಲ್ಲಿ, ಮತ್ತೊಬ್ಬರಿಗೆ ಛಂದಸ್ಸಲ್ಲಿ, ಒಬ್ಬರಿಗೆ ಮಾತಿನಲ್ಲಿ, ಇನ್ನೊಬ್ಬರಿಗೆ ಗೀತದಲ್ಲಿ. ಒಟ್ಟಿನಲ್ಲಿ ತನ್ನ ಜೀವ ತಾದಾತ್ಮ್ಯ ಹೊಂದದೆ ಮತ್ತಾರನ್ನೂ ತಣಿಸೋಕ್ಕಾಗೋಲ್ಲ. ಅಂದರೆ ಮುಕ್ತಸ್ತ್ವನ್ಯಾನ್ ವಿಮೋಚಯೇತ್ ಅಂತ ವೇದಾಂತ ಹೇಳುತ್ತದೆ. ಬಿಡುಗಡೆ ಆಗದೇ ಇದ್ದವನು ಬೇರೆಯವರಿಗೆ ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಜ್ಞಾನಿ ಅಲ್ಲದವನು ಬೇರೆಯವರಿಗೆ ಜ್ಞಾನವನ್ನು ತಂದು ಕೊಡೋಕ್ಕಾಗೋಲ್ಲ ಅಂತ. ಸಂತೋಷವಾಗಿಲ್ಲದವನು ಯಾರನ್ನೂ ಸಂತೋಷವಾಗಿ ಇಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರಿಗೇ ತರಲಿ ಜೀವ ಅದುವೆ ಸವಿ ಅವರಿಗದುವೆ ಹಬ್ಬ. ಅವರವ್ರ ಇಷ್ಟ ಅವರವರಂತೆ. ಕಾಮಿ ಬಗ್ಗುವನು ದೇಹಿ ಎಂದು ಮೋಹದಲ್ಲಿ ಕಾಲಿಗಡಿಸಿ ಕವಿಯು ಒಗ್ಗುವನು ತನ್ನ ನಂಗ ಭಾವಕ್ಕೆ ಮಾತು ತೊಡಿಸಿ ಭಕ್ತ ಹಿಗ್ಗುವನು ತನ್ನ ಜೀವ ಹಸ ಮಾಡಿ ದೇವನಾಗಿ ಒಬ್ಬ ನಲಿಸುತಿಹ ಒಂದೇ ನೂಲಿನಲ್ಲಿ ಎಲ್ಲ ಕಾವನಾಗಿ. ಕಾಮಿ ದೇಹದಲ್ಲಿ ಬಗ್ತಾನೆ, ಮೋಹದಲ್ಲಿ ಬಗ್ತಾನೆ. ಕವಿಯು ದೇಹಾತೀತವಾದ ಅನಂಗ ಭಾವಕ್ಕೆ, ಭಾವನೆಗೆ ಮಾತು ಕೊಟ್ಟು ಅವನು ಒಗ್ಗಿಕೊಳ್ತಾನೆ. ಭಕ್ತ ತನ್ನ ಜೀವವನ್ನೇ ದೇವನಿಗೆ ಹಸನು ಮಾಡಿ, ಹಸೆ ಮಾಡಿ, ಅರ್ಪಣೆ ಮಾಡಿ ಸಂತೋಷ ಪಡ್ತಾನೆ. ಒಬ್ಬನು ಒಂದೇ ರೀತಿಯಲ್ಲ, ಅನೇಕ ರೀತಿಯಲ್ಲಿ ಒಲಿಸ್ತಾನೆ. ಅರೆ ಎಲ್ಲಕ್ಕೂ ಇರುವಂಥದ್ದು ಮೂಲಭೂತವಾಗಿ ಆ ಕಾಮಪ್ರಜ್ಞೆ. ಕಮು ಕಾಂತವು ಅನ್ನುವ ಧಾತುವಿನಿಂದ ಬಂದ ಶಬ್ದ ಅಂತ ನೋಡಿದ್ರೆ ಕಾಂತಿಗೊಳ್ಳುವಂಥದ್ದು, ಕಾಂತಿಗೊಳಿಸುವಂಥದ್ದು ಅದು. ತಾನು ಉಂಡ ಎದೆ ಒಲುಮೆ ತಾನು ಸೊಗವಟ್ಟು ಪಡೆದ ಹೆಣ್ಣು, ತಾನು ಕಂಡ ಋತುಮಾನ ತನ್ನ ಬಾಗಿಸಿದ ಚೆಲುವು ಕಣ್ಣು, ಬಂದ ನದಿ ಬೆಟ್ಟ ಪಟ್ಟಣದ ರಮ್ಯ ಛಾಯೆಯಿಂದ ಮೋಡದೊಂದು ನೆವ ಮಾಡಿ ಹಾಡಿದನು ಯಕ್ಷ ಮಾಯೆಯಿಂದ. ಕವಿ ತಾನು ಕಾಣದ್ದನ್ನು ಏನೂ ಜಗತ್ತಿಗೆ ತಂದುಕೊಡಲ್ಲ, ಆದರೆ ತಾನು ಕಂಡದ್ದನ್ನೇ ಬಹಳ ಸೊಗಸಾಗಿ ಲೋಕಕ್ಕೆ ಉಣಿಸುತ್ತಾನೆ, ಸಾರ್ವಜನೀನವಾಗಿ ಮಾಡ್ತಾನೆ. ತಾನು ಕಂಡ ಎದೆ ಒಲುಮೆಯ ಸೊಗಸನ್ನು ಎಲ್ಲವನ್ನೂ ಕೂಡ, ಋತುಮಾನವನ್ನು, ನದಿ, ನದ, ಪರ್ವತ, ನಗರ ಇತ್ಯಾದಿ ಎಲ್ಲವನ್ನೂ ಕೂಡ ಮೋಡದೊಂದು ನೆವ ಮಾಡಿ ಹಾಡಿದನು ಯಕ್ಷ ಮಾಯೆಯಿಂದ. ಅದೊಂದು ಯಾಕ್ಷಿಕ ಮಾಯೆ. ಯಕ್ಷ ಅಂತಂದರೆ ಮಾಯೆ ಅಂತ ಅರ್ಥ ಉಂಟು, ಅಥವಾ ಆರಾಧ್ಯವಾದಂಥದ್ದು ಅಂತ, ಆರಾಧನೀಯವಾದ ಮಾಯೆ. ಅದು ಒಂದು ಡಿಸೈರಬಲ್ ಮೆಸ್ಮರಿಸಮ್, ಆ ರೀತಿಯಾದದ್ದು. ಇರಲಿ ಬೆಟ್ಟ ನದಿ, ಇರಲಿ ಶಿವನ ಸತಿ, ಇರಲಿ ಕಾಡು ನಾಡು, ಇರಲಿ ಕಾಮರತಿ ಅಜನು ಇಂದುಮತಿ, ಬರಲಿ ಸಾವು ಕೇಡು, ಯಕ್ಷ ಯಕ್ಷಿಯರ ಲಕ್ಷಿ ಪಕ್ಷಿ ಕಣ್ಗಂಡ ಪಾತ್ರದಿಂದ, ಪ್ರೇಮ ದಾಟವನ್ನು ಕವಿಯು ಆಡಿಸಿದ ಕಾಮಸೂತ್ರದಿಂದ. ಬಯಕೆಯ ಸೂತ್ರವನ್ನು ಹಿಡಿದು ಎಳೆದು ಸೂತ್ರಧಾರನಾಗಿ ಎಷ್ಟೆಲ್ಲ ಮಾಡಿದ. ಅದು ಅಜ ಇಂದುಮತಿಯರ ಒಂದು ವಿಯೋಗದ ಸಂಕಟ ಇರಬಹುದು, ಕಾಮರತಿಯರ ವಿಯೋಗ ಇರಬಹುದು, ಶಕುಂತಲಾ ದುಷ್ಯಂತರ ವಿಯೋಗ ಸಂಯೋಗಗಳಿರಬಹುದು, ಶಿವಪಾರ್ವತಿಯರ ವಿಯೋಗ ಸಂಯೋಗ ಇರಬಹುದು, ಅಥವಾ ನದಿಗಳೇ ನಾಯಕಿಯರಾಗಿ, ಮೋಡಗಳೇ ನಾಯಕರಾಗಿ ಬರುವಂಥ ಪ್ರಕರಣ ಇರಬಹುದು. ಎಲ್ಲ ಪ್ರೇಮದ ಆಟ, ಕಾಮದ ಸೂತ್ರ. ಆಮೇಲೆ ಕವಿ ಹೇಳ್ತಾರೆ, ಬೇರೆ ದೂತಕಾವ್ಯಗಳು ಹೇಗೆ ಇದನ್ನು ಅನುಕರಿಸಿ ಬಂದವು ಅಂತ. ನೋಡಿ, ನಮ್ಮಲ್ಲಿ ಎಂಥ ಕೊಬ್ಬಿರುತ್ತೆ ಅಂತನ್ನೋದಕ್ಕೆ ಇಷ್ಟು ನನಗಂತೂ ನಿಜವಾಗಿ ಈ ಥರದ ಅವಿವೇಕದ ದುರ್ವಿದಗ್ಧತೆಯು ಇರುತ್ತಕ್ಕೆ ಸಾಧ್ಯವಾ ಅಂತ ಅನಿಸ್ಬಿಡ್ತದೆ. ವೇದಾಂತ ದೇಶಿಕರಿಂದ ಮೊದಲುಗೊಂಡು ಜಾಲಿಹಾಳ್ ಶ್ರೀನಿವಾಸಾಚಾರ್ಯರ ಬಗ್ಗೆ ಎಲ್ಲರೂ ಕೂಡ ಮೇಘದೂತವನ್ನು ಅನುಕರಿಸಿ ಬರೆದರು. ಅರೆ, ಒಬ್ಬೊಬ್ಬರು ಮತಾಂಧತೆಯಿಂದ ಕಾಳಿದಾಸನಿಗಿಂತ ಮೇಲು ಅಂತ ಅಂದುಕೊಳ್ತಾರೆ. ಅವರು ಹಮಾರ ಕುತ್ತ ಹಮಾರ ಗಲ್ಲಿಮೇಶರಂತ ಅವರವರ ಮಠಮಂದಿಗಳೊಳಗೆ ಅವರವರ ಪಾಠಶಾಲೆಯಲ್ಲಿ ಅವರವರು ಢಂಕ ಬಾಜಿಸ್ಬೋದು ಅಷ್ಟೇ. ವಿದ್ವದ್ಗೋಷ್ಠಿಗಳಿಗೆ ಬಂದರೆ, ಅಂತಾರಾಷ್ಟ್ರೀಯ ವಿಚಾರ ವೇದಿಕೆಗಳಲ್ಲಿ ಬಂದರೆ, ಸಹೃದಯರ ಎದುರಿಗೆ ಬಂದರೆ ಹಂಸದೂತ ಇರ್ಬೋದು, ವಿಪ್ರದೂತ ಇರ್ಬೋದು, ಎಲ್ಲ ವಿಪ್ರಲಾಪಗಳೇ ಇನ್ನೇನೂ ಇಲ್ಲ. ಯಾಕೆಂದರೆ ಅನುಕರಿಸೋದು ಕಾಳಿದಾಸನ್ನ, ಅದಕ್ಕೊಂದು ಗೌರವ ಬೇಡವೆ, ಭಕ್ತಿ ಬೇಡವೆ, ಅದು ಮಾಡೋದಿಲ್ಲ. ಯಾಕೆಂದರೆ ಕಾಳಿದಾಸನ ಹಣೆ ಮೇಲೆ ತಮ್ಮ ಮತ ಲಾಂಛನ ಇಲ್ಲ ಅಂತ. ಈ ಸಣ್ಣತನ ಮಾಡಿದರೆ ಯಾರೂ ಕವಿ ಆಗೋಲ್ಲ. ಇದು ಎಲ್ಲಿಂದ ಪಾರ್ಶ್ವಾಭ್ಯುದಯ ಬರೆದ ಜನಸೇನಾಚಾರ್ಯನಿಂದ ಮೊದಲುಗೊಂಡು ಜಾಲಿಹಾಳ್ ಶ್ರೀನಿವಾಸಾಚಾರ್ಯರವರೆಗೆ ಹಬ್ಬಿದೆ. ಆದರೆ ಇವ್ರನ್ನೆಲ್ಲ ಸ್ಮರಿಸೋದು ಯಾತಕ್ಕೆ ಅಂದರೆ ಕಾಳಿದಾಸನ ಅನುಕರಣೆ ಮಾಡಿ ಸೋತರು ಅಂತಲೇ ಹೊರತು ಗೆದ್ದವರು ಅಂತಲ್ಲ. ಅದೇ ಕವಿ ಹೇಳ್ತಾರೆ ಬೇಂದ್ರೆ, ನಿನ್ನ ದೂತ ಪಾದಗಳ ಮುಟ್ಟಿ ಕಟ್ಟಿದರು ಕಬ್ಬವೊಂದು, ನಿನ್ನ ಭಾವ ಬೆನ್ನೆಟ್ಟಿ ಕಂಡರೋ ಯಾರು ಹಬ್ಬವೆಂದು, ನಿನ್ನ ದೂತ ಗರಿ ಗರುಡ ನಿದುರು ಕಳುಹುವರೆ ಗುಬ್ಬಿಯೊಂದು, ಅಂಚೆ ಕೊಂಚೆ ಶುಕ ಕಾಕ ಕೋಕ ಬಕ ಕೇಕಿ ಬೇಕಿ ಎಂದು ಅಂತ. ನಿನ್ನ ದೂತದ ಪಾದಗಳನ್ನು ಮುಟ್ಟಿ ಕಟ್ಟಿದರು ಕಬ್ಬವೊಂದು. ಪಾದ ಅನ್ನೋದಕ್ಕೆ ನಿನ್ನ ದೂತನ ಕಾಲುಗಳು ಅಂತ ಒಂದರ್ಥ, ಛಂದಸ್ಸಿನ ಸಾಲುಗಳು ಅಂತ ಒಂದರ್ಥ. ಪಾರ್ಶ್ವಾಭ್ಯುದಯ ಅದೇ ಬರೆದದ್ದು ಜನಸೇನ. ಕಾಳಿದಾಸನ ಕುಕವಿ ಅಂತ ಬೈತಾನೆ. ಕಾಳಿದಾಸನ ಕಾಲುಗಳೇ ಹಿಡ್ಕೊಂಡು ಕಾಳಿದಾಸನ ಕುಕವಿ ಅಂತಕ್ಕಂಥದ್ದು. ಅವನ ಕಾವ್ಯಾನ ಸಿಯೋವರಿಲ್ಲ ಪಾಪ, ಏನು ಮಾಡೋಣ. ನಿನ್ನ ಭಾವ ಬೆನ್ನಟ್ಟಿ ಕಂಡರೋ ಯಾರೋ ಹಬ್ಬವೆಂದು, ನಿನ್ನ ದೂತನ ಗರುತ್ಮಂತನ ಎದುರಿಗೆ ಅಮೃತಹರ್ತ ಗರುಡ ಸೋಮವನ್ನು ತಂದುಕೊಟ್ಟವನು ದ್ಯುಲೋಕದಿಂದ ಸುಪರ್ಣ ಗಾಯತ್ರಿ ರೂಪಿಯಾಗಿ.
ಅವನೆದುರು ಗುಬ್ಬಿಯನ್ನು ಕಳಿಸ್ತಾರ. ಅಂಚೆ ಕೊಂಚೆ ಶುಕ ಕಾಕ ಕೋಕ ಭಕ ಕೇಕಿ ಬೇಕಿ, ಯಾವುದು ಹಂಸ ಇರಬಹುದು, ಕ್ರೌಂಚ ಇರಬಹುದು, ಕೋಗಿಲೆ ಇರಬಹುದು, ಗಿಳಿ ಇರಬಹುದು, ಕಾಗೆ ಇರಬಹುದು, ಕೊಕ್ಕರೆ ಇರಬಹುದು, ಅಥವಾ ಚಕ್ರವಾಕ ಇರ್ಬೋದು, ನವಿಲಿರ್ಬೋದು, ಕಡೆ ಕಪ್ಪೆ ಇರ್ಬೋದು. ಯಾವುದು ತಪ್ಪೇ ಅನ್ಬೇಕು, ಎಲ್ಲವೂ ಸರಿಯೇ. ಆದರೆ ಕಾಳಿದಾಸನಿಗೆ ವಿನೀತನಾಗಿ ಮಾಡಬೇಕು ಅಂಥೇಳಿ ಅವರು ಹೇಳ್ತಾರೆ. ಕವಿಯ ಕಮಲ ಕೃತಿಯಲ್ಲಿ ಉಂಡೆ ನಾನೊಬ್ಬ ಭಾವಭೃಂಗ, ಪಕಳೆ ಮಾತು ಉಸಿರಾಡಬಹುದು ತುಂಬೀತು ಸ್ವಂತರಂಗ, ತೋಳು ಗೀಳು ಸಡಲೀತು ಪ್ರಿಯರ ಸುಸ್ನಿಗ್ಧ ಬಂಧದಲ್ಲೂ, ಪ್ರಾಣ ತುಂಬುವ ಅದರಪಾನ ಇಳಿದೀತೆ ಉದರದಲ್ಲೂ. ಎಷ್ಟು ಸೊಗಸಾಗಿ ಹೇಳ್ತಾರೆ ಅಂದರೆ, ಕವಿಯ ಕಮಲ ಸದೃಶವಾದ ಕೃತಿಯಲ್ಲಿ 1000 ದಳಗಳು, 1000 ಕೇಸರಗಳು, ಅದರೊಳಗೆ ಉಂಡೆ ನಾನು ಒಬ್ಬ ಭಾವಭೃಂಗ. ಪಕಳೆ ಮಾತು ಉಸಿರಾಡಬಹುದು ಅಥವಾ ಉದಿರಾಡಬಹುದು. ಒಂದು ಪಕಳೆ ಅದರಿಂದ ನಾನು ತಗೊಂಡು ಉದಿರಿಸ್ಕೊಂಡಿರುವಂಥದ್ದು, ಅದರಿಂದಲೇ ತುಂಬೀತು ಸ್ವಂತರಂಗ, ತೋಳು ಗೀಳು ಸಡಲೀತು ಪ್ರಿಯರ ಸುಸ್ನಿಗ್ಧ ಬಂಧದಲ್ಲೂ. ಅಂಥ ಪ್ರೀತಿಪತ್ರರ ಆಲಿಂಗನದ ಅಪ್ಪುಗಿಯ ಗಾಢತೆಯಲ್ಲೂ ತೋಳು ಸಡಿಲ ಆಗಬಹುದು. ಆದರೆ ಪ್ರಾಣವನ್ನು ತುಂಬುವ ಅದರಪಾನ ಉದರಕ್ಕೂ ಇಳಿದು ಬರೋಕ್ಕೆ ಸಾಧ್ಯವ? ತುಟಿಯಲ್ಲಿರುವ ಮಾಧುರ್ಯ ಹೊಟ್ಟೆಗಿಳಿದು ಬರುತ್ತಾ ಅಂತ. ಅಂದರೆ ಮೂಲದಲ್ಲಿರುವ ಸ್ವಾರಸ್ಯ ಅನುವಾದಕ್ಕೆ ಬರೋಕ್ಕೆ ಸಾಧ್ಯವ, ಅನುಕರಣೆಗೆ ಬರೋಕ್ಕೆ ಸಾಧ್ಯವ ಅಂತಾರೆ. ಟು ರೆಸ್ಪೆಕ್ಟ್ ಕಾಳಿದಾಸ ಈಸ್ ನಾಟ್ ಟು ಇಮಿಟೇಟ್ ಹಿಮ್. ಈಗ ಕೇಳಿ ರಾಗಮಾಲಿಕೆಯಲ್ಲಿ ನಮೋ ಎಂಬೆ ಕವಿ ಗುರುವೇ, ನಮೋ ಎಂಬೆ ಕವಿ ಗುರುವೇ, ತಣಿಸಿತೋ ಅಮರದೂತ ಮೇಘ. ನಮೋ ಎಂಬೆ ಕವಿ ಗುರುವೆ, ತಣಿಸಿತೋ ಅಮರದೂತ ಮೇಘ. ನಮೋ ಎಂಬೆ ಕವಿ ಗುರುವೆ, ತಣಿಸಿತೋ ಅಮರದೂತ ಮೇಘ. ನಿನ್ನ ಇನಿಯರಂತೆಯೇ ನನ್ನನು ದಿವ್ಯ ಕಾವ್ಯರೋಗ, ನಿನ್ನ ಇನಿಯರಂತೆಯೇ ನನ್ನನು ದಿವ್ಯ ಕಾವ್ಯ ಮೋಹ. ನಮೋ ಎಂಬೆ ಕವಿ ಗುರುವೆ, ತಣಿಸಿತೋ ಅಮರದೂತ ಮೇಘ. ಇಂದ್ರ ಮಾಯೆಯನು ಭಾವ ಛಾಯೆಯನು 100 ಕಡೆಗೆ ಚಲ್ಲಿ, ಇಂದ್ರ ಮಾಯೆಯನು ಭಾವ ಛಾಯೆಯನು 100 ಕಡೆಗೆ ಚಲ್ಲಿ. ಅಮೃತ ಗರೆ ಉದಿದು ರಸಿಕ ಹೃದಯದಲ್ಲಿ ದಿಕ್ತಿಗಂತದಲ್ಲಿ, ಅಮೃತ ಗರೆ ಉದಿದು ರಸಿಕ ಹೃದಯದಲ್ಲಿ ದಿಕ್ತಿಗಂತದಲ್ಲಿ, ದಿಕ್ತಿಗಂತದಲ್ಲಿ ಅಮೃತ ಗರೆ ಉದಿದು. ನಮೋ ಎಂಬೆ ಕವಿ ಗುರುವೇ, ನಮೋ ಎಂಬೆ ಕವಿ ಗುರುವೇ, ನಮೋ ಎಂಬೆ ಕವಿ ಗುರುವೇ. ಕಾಮ ತೃಪ್ತಿಯಲ್ಲಿ ಸ್ನೇಹ ಸುಪ್ತಿಯಲ್ಲಿ ಒಬ್ಬ ಮೈಯ ನುಣಿಸೆ, ಕಾಮ ತೃಪ್ತಿಯಲ್ಲಿ ಸ್ನೇಹ ಸುಪ್ತಿಯಲ್ಲಿ ಒಬ್ಬ ಮೈಯ ನುಣಿಸೆ. ಭಾವದೀಪ್ತಿಯಲ್ಲಿ ಚಂದ ಮಾಯೆಯಲ್ಲಿ ಒಬ್ಬ ಮಾತ ಕುಣಿಸೆ, ಭಾವದೀಪ್ತಿಯಲ್ಲಿ ಚಂದ ಮಾಯೆಯಲ್ಲಿ ಒಬ್ಬ ಮಾತ ಕುಣಿಸೆ. ಕುಣಿಸೆ 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 ಮಾತ ಕುಣಿಸೆ ಕುಣಿಸೆ ಕುಣಿಸೆ.
ಭಾವದೀಪ್ತಿಯಲ್ಲಿ ಚಂದಮಾಯೆಯಲ್ಲಿ ಒಬ್ಬ ಮಾತ ಕುಣಿಸೆ ತನ್ನ ಜೀವ ತಾದಾತ್ಮ್ಯಗೊಂದದೆ ತನ್ನ ಜೀವ ತಾದಾತ್ಮ್ಯಗೊಂದದೆ ತಣಿಸಲಾರನೊಬ್ಬ ತನ್ನ ಜೀವ ತಾದಾತ್ಮ್ಯಗೊಂದದೆ ತಣಿಸಲಾರನೊಬ್ಬ ಯಾರಿಗೆ ತರಲಿ ಜೀವ ಯಾರಿಗೆ ತರಲಿ ಜೀವ ಅದುವೆ ಸವಿ ಅವರಿಗದುವೆ ಹಬ್ಬ ಯಾರಿಗೆ ತರಲಿ ಜೀವ ಅದುವೆ ಸವಿ ಅವರಿಗದುವೆ ಹಬ್ಬ ಅವರಿಗದುವೆ ಹಬ್ಬ ಹಬ್ಬ ಅವರಿಗದುವೆ ಹಬ್ಬ ಹಬ್ಬ ಅವರಿಗದುವೆ ಹಬ್ಬ ಬಗ್ಗುವನು ದೇಹಿ ಎಂದು ಮೋಹದಲ್ಲಿ ಕಾಲಿಗಡಿಸಿ ಕಾಮಿ ಬಗ್ಗುವನು ದೇಹಿ 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 ಎಂದು ಮೋಹದಲ್ಲಿ ಕಾಲಿಗಡಿಸಿ ಕವಿಯು ಬಗ್ಗುವನು ತನ್ನನಂಗ ಭಾವಕ್ಕೆ ಮಾತು ತೊಡಿಸಿ ಕವಿಯು ಬಗ್ಗುವನು ತನ್ನನಂಗ ಭಾವಕ್ಕೆ ಮಾತು ತೊಡಿಸಿ ಭಕ್ತ ಹಿಕ್ಕುವನು ತನ್ನ ಜೀವ ಹಸ ಮಾಡಿ ದೇವನಾಗಿ ಭಕ್ತ ಹಿಕ್ಕುವನು 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 ಭಕ್ತ ಹಿಕ್ಕುವನು ಹಿಕ್ಕುವನು ಭಕ್ತ ಹಿಕ್ಕುವನು ತನ್ನ ಜೀವ ಹಸ ಮಾಡಿ ದೇವನಾಗಿ ಒಬ್ಬನೊಲಿಸುತ್ತಿಗ ಒಂದೇ ನೂಲಿನಲ್ಲಿ ಎಲ್ಲ ಕಾವನಾಗಿ ಒಬ್ಬನೊಲಿಸುತ್ತಿಗ ಒಂದೇ ನೂಲಿನಲ್ಲಿ ಎಲ್ಲ ಕಾವನಾಗಿ ಎಲ್ಲ ಕಾವನಾಗಿ ಎಲ್ಲ ಕಾವನಾಗಿ ಉಂಡಯದೆಯೊಲುಮೆ ತಾನು ಸೊಗವುಟ್ಟು ಪಡೆದ ಹೆಣ್ಣು ತಾನು ಉಂಡಯದೆಯೊಲುಮೆ ತಾನು ಸೊಗವಟ್ಟು ಪಡೆದ ಹೆಣ್ಣು ತಾನು ಕಂಡ ಋತುಮಾನ ತನ್ನ ಬಾಗಿಸಿದ ಚೆಲುವು ಕಣ್ಣು ತಾನು ಕಂಡ ಋತುಮಾನ ತನ್ನ ಬಾಗಿಸುದ ಚೆಲುವು ಕಣ್ಣು ಬಂದ ಬಂದ ನದಿ ಬೆಟ್ಟ ಪಟ್ಟಣದ ರಮ್ಯ ಛಾಯೆಯಿಂದ ಬಂದ ಬಂದ ನದಿ ಬೆಟ್ಟ ಪಟ್ಟಣದ ರಮ್ಯ ಛಾಯೆಯಿಂದ ಮೋಡದೊಂದು ನೆವ ಮಾಡಿ ಹಾಡಿದನು ಯಕ್ಷಮಾಯೆಯಿಂದ ಮೋಡದೊಂದು ನೆವ ಮಾಡಿ ಹಾಡಿದನು ಯಕ್ಷಮಾಯೆಯಿಂದ ಯಕ್ಷಮಾಯೆಯಿಂದ ಮೋಡದೊಂದು ನೆವ ಮಾಡಿ ಹಾಡಿದನು ಹಾಡಿದನು ಇರಲಿ ಬೆಟ್ಟ ನದಿ ಇರಲಿ ಶಿವನ ಸತಿ ಇರಲಿ ಕಾಡು ನಾಡು ಇರಲಿ ಬೆಟ್ಟ ನದಿ ಇರಲಿ ಶಿವನ ಸತಿ ಇರಲಿ ಕಾಡು ನಾಡು ಇರಲಿ ಕಾಮರತಿ ಅಜನು ಇಂದುಮತಿ ಬರಲಿ ಸಾವು ಕೇಡು ಇರಲಿ ಕಾಮರತಿ ಅಜನು ಇಂದುಮತಿ ಬರಲಿ ಸಾವು ಕೇಡು ಯಕ್ಷ ಯಕ್ಷಿ ಇರಲಕ್ಷಿ ಪಕ್ಷಿ ಕಣ್ಗಂಡ ಪಾತ್ರದಿಂದ ಯಕ್ಷ ಯಕ್ಷಿ ಇರಲಕ್ಷಿ ಪಕ್ಷಿ ಕಣ್ಗಂಡ
ಗಾತ್ರದಿಂದ ಪ್ರೇಮದಾಟವನು 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 ಕವಿಯು ಆಡಿಸಿದ ಕಾಮಸೂತ್ರದಿಂದ ಪ್ರೇಮದಾಟವನು ಕವಿಯು ಆಡಿಸಿದ ಕಾಮಸೂತ್ರದಿಂದ 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 ನಿನ್ನ ದೂತ ಪಾದಗಳ ಮುಟ್ಟಿ ಕಟ್ಟಿದರು ಕಬ್ಬವೊಂದು ನಿನ್ನ ದೂತ ಪಾದಗಳ ಮುಟ್ಟಿ ಕಟ್ಟಿದರು ಕಬ್ಬವೊಂದು ನಿನ್ನ ಭಾವ ಬೆನ್ನಟ್ಟಿ ಕಂಡರು ಯಾರೋ ಹಬ್ಬವೆಂದು ನಿನ್ನ ಭಾವ ಬೆನ್ನಟ್ಟಿ ಕಂಡರು ಯಾರೋ ಹಬ್ಬವೆಂದು ನಿನ್ನ ದೂತ ಗರಿಗರುಡನಿದಿರು ಕಳುಗುವರೆ ಗುಪ್ಪಿಯೊಂದು ನಿನ್ನ ದೂತ ಗರಿಗರುಡನಿದಿರು ಕಳುಗುವರೆ ಗುಪ್ಪಿಯೊಂದು ಅಂಚೆ ಕೊಂಚೆ ಶುಕ ಕಾಕ ಕೋಕ ಬಕ ಬೇಕಿ ಬೇಕಿ ಎಂದು ಅಂಚೆ ಕೊಂಚೆ ಶುಕ ಕಾಕ ಕೋಕ ಬಕ ಕೇಕಿ ಬೇಕಿ ಎಂದು ನಿನ್ನ ದೂತ ಗರಿಗರುಡನಿದಿರು ಕಳುಗುವರೆ ಗುಪ್ಪಿಯೊಂದು ಅಂಚೆ ಕೊಂಚೆ ಕುಚ ಕಾಕ ಕೋಕ ಬಕ ಕೇಕಿ ಬೇಕಿಯೊಂದು ಅಂಚೆ ಕೊಂಚೆ ಶುಕ ಕಾಕ ಕೋಕ ಬಕ ಕೇಕಿ ಬೇಕಿಯೊಂದು ಕೇಕಿ ಬೇಕಿಯೆಂದು ಕವಿಯ ಕಮಲ ಕೃತಿಯಲ್ಲಿ ಉಂಡೆ ನಾನೊಬ್ಬ ಭಾವವೃಂದ ಕವಿಯ ಕಮಲ ಕೃತಿಯಲ್ಲಿ ಉಂಡೆ ನಾನೊಬ್ಬ ಭಾವವೃಂಗ ಪಕಳೆ ಮಾತು ಉಸಿರಾಡಬಹುದು ತುಂಬೀತು ಸ್ವಾಂತರಂಗ ಪಕಳೆ ಮಾತು ಉಸಿರಾಡಬಹುದು ತುಂಬೀತು ಸ್ವಾಂತರಂಗ ತೋಳುಗೀಳು ಸಡಲೀತು ತೋಳುಗೀಳು ಸಡಲೀತು ಪ್ರಿಯರ ಸುಸ್ನಿಗ್ಧ ಬಂಧದಲ್ಲೂ ತೋಳುಗೀಳು ಸಡಲೀತು ಪ್ರಿಯರ ಸುಸ್ನಿಗ್ಧ ಬಂಧದಲ್ಲೂ ಪ್ರಾಣ ತುಂಬುವ ಅದರ ಪಾನ ಇಳಿದೀತೆ ಉದರದಲ್ಲೂ ಪ್ರಾಣ ತುಂಬುವ ಅದರ ಪಾನ ಇಳಿದೀತೆ ಉದರದಲ್ಲೂ ಪ್ರಾಣ ತುಂಬುವ ಅದರ ಪಾನ ಇಳಿದೀತೆ ಉದರದಲ್ಲೂ ಇಳಿದೀತೆ ಉದರದಲ್ಲೂ ಇಳಿದೀತೆ ಉದರದಲ್ಲೂ ಕವಿಯ ಕಮಲ ಕೃತಿಯಲ್ಲಿ ಉಂಡೆ ನಾನೊಬ್ಬ ಭಾವವೃಂಗ ನಾನೊಬ್ಬ ಭಾವವೃಂಗ ತುಂಬೀತು ಸ್ವಾಂತರಂಗ ನಾನೊಬ್ಬ ಭಾವವೃಂಗ ತುಂಬೀತು ಸ್ವಾಂತರಂಗ ನಾನೊಬ್ಬ ಭಾವವೃಂಗ ಭಾವವೃಂಗ ಬೇಂದ್ರೆಯವರ ಮಾಂತ್ರಿಕತೆ ಶಬ್ದಗಳ ಗಾರುಡಿ ಏನು ಅನ್ನೋದಕ್ಕೆ ಈ ಛಂದಸ್ಸು ವಿಶೇಷವಾಗಿ ಕಾರಣವಾದದ್ದು ಅಂತ ನಾವಿಲ್ಲಿ ಸ್ಮರಿಸಬಹುದು. ಇನ್ನು ಮುಂದೆ ಮತ್ತೊಬ್ಬ ಮನೋಹರವಾದ ಕವಿತೆಗಳ ವಿಧಾತ ನರಸಿಂಹಸ್ವಾಮಿಯವರ ಒಂದು ಕವಿತೆಯ ಕಡೆಗೆ ಹೋಗ್ತಾ ಇದ್ದೀವಿ. ಕೆಲವರು ಸಹೃದಯರು ಕೇಳಿದ್ರು, ತುಂಬ ಜನ ಕವಿಗಳಿದ್ದಾರೆ, ನೀವು ಕೆಲವರನ್ನೇ ಆರಿಸಿಕೊಂಡಿದ್ದೀರಲ್ಲ ಅಂತ.
ಸಮಯಾಭಾವ ಒಂದು ಕಾರಣ. ಆದರೆ ತುಂಬ ಜನ ಕವಿನಾಮಧಾರಿಗಳಾಗ್ಬಿಟ್ಟಿದ್ದಾರೆ ಪಾಪ. ಏನು ಮಾಡೋದು? ಮಾಸ್ತಿ ಅದ್ಭುತವಾದಂಥ ಕಾದಂಬರಿಕಾರ, ಕತೆಗಾರ. ಕವಿಯಾಗಿ ನಾನು ದೊಡ್ಡ ಮಾರ್ಕ್ಸ್ ಅವ್ರಿಗೆ ಹಾಕೋಲ್ಲ. ನಾನು ಯಾರು ಹಾಕೋದಿಕ್ಕೆ ಅಂದರೆ, ನಾನೊಬ್ಬ ರಸಿಕ, ನನಗೆಲ್ಲ ಅಧಿಕಾರವೂ ಇದೆ. ನನಗೋಸ್ಕರ ಇರೋದು ಕಾವ್ಯ, ನನ್ನಂಥ ರಸಿಕರಿಗೋಸ್ಕರ ಇರೋದು. ಅದು ಬಿಟ್ಟು ಇನ್ನು ಯಾರ್ಯಾರಿಗೂ ಅಲ್ಲ ಕಾವ್ಯ ಇರುವಂಥದ್ದು. ಪರೀಕ್ಷೆನಲ್ಲಿ ಉತ್ತರ ಬರೆಯೋರಿಗೆಲ್ಲ ಕಾವ್ಯ ಇರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿ ಗದ್ಯದಂತೆ ಅವರು ಬರೀತಾರೆ ಪಾಪ. ಅದನ್ನು ಯಾವ ರಾಗಕ್ಕೆ ತಾಳಕ್ಕೆ ಅಳವಡಿಸಿದ್ರೂ ಕೂಡ ಅದು ಬೇತಾಳವೇ ಆಗುತ್ತದೆ. ಆ ಕಾರಣದಿಂದ ಅಲ್ಲೋ ಇಲ್ಲೋ ಕಷ್ಟಪಟ್ಟರೆ ಒಳ್ಳೆಯ ಸಾಲುಗಳು ಸಿಗ್ಬೋದು. ಅಷ್ಟು ಒದ್ದಾಟ ಯಾಕೆ ಮಾಡಬೇಕು? ಡಿ ವಿ ಜಿಯವರು ಮೈಸೂರು ಮಲ್ಲಿಗೆಗೆ ಮುನ್ನುಡಿ ಬರಿತಾ ಹೇಳ್ತಾರೆ, ಮಲ್ಲಿಗೆಯ ತೋಟದಲ್ಲಿ ನಿರಾಳವಾಗಿ ಸಾವಕಾಶವಾಗಿ ಉಸಿರಾಡಿ ಅಂತ ರಸಿಕರಿಗೆ ಹೇಳಬೇಕಾಗಿಲ್ಲ. ಆ ದುಸ್ಥಿತಿ ಬರದೇ ಇರಲಿ ಕನ್ನಡಿಗರಿಗೆ ಅಂತ ಬರೀತಾರೆ. ಹಾಗಾಗಿ ನರಸಿಂಹಸ್ವಾಮಿಯವರಲ್ಲಿ ನಾನು ಕಂಡಂತೆ ಕನ್ನಡದ ಆ್ಯಾವರೇಜ್ ಬೆಸ್ಟ್ ಅಂದರೆ ಪ್ರತಿಯೊಬ್ಬ ನವೋದಯದ ಕವಿಯಿಂದ ಮೊದಲುಗೊಂಡು ಲೆಕ್ಕ ಹಾಕ್ಕೊಂಡು ಬಂದರೆ ಅವರು 100 ಕವಿತೆ ಬರೆದಿದ್ದರೆ ಎಷ್ಟು ಕವಿತೆಗಳು ಚೆನ್ನ ಅಂತ ಆಯ್ಕೆ ಮಾಡಿದರೆ ನನ್ನ ಎಸ್ಟಿಮೇಷನ್ನಲ್ಲಿ ನರಸಿಂಹಸ್ವಾಮಿಯವರು ಮೊದಲ ಸ್ಥಾನಕ್ಕೆ ಬರ್ತಾರೆ. ಅವರ ಕವಿತೆಗಳೆಲ್ಲ ಶ್ರೇಷ್ಠ ಮಟ್ಟದ್ದಾಗದೇ ಇರ್ಬೋದು. ಅರೆ ಬರೆದ ಕವಿತೆಗಳ ಪೈಕಿ ಮೇಲಕ್ಕೆ ತೇಲ್ತಕ್ಕಂಥದ್ದು ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಇರತಕ್ಕಂಥ ಕವಿತೆಗಳ ಸಂಖ್ಯೆ ನರಸಿಂಹಸ್ವಾಮಿಯವರಲ್ಲಿ ಜಾಸ್ತಿ. ಕುವೆಂಪು ಅವರಲ್ಲಿ 10% 100ಕ್ಕೆ 1000 ಮಾರ್ಕ್ಸು ಸಿಗತಕ್ಕಂಥ ಕವಿತೆಗಳು. ಇನ್ನು 90% 100ಕ್ಕೆ 15, 20 ಮಾರ್ಕ್ಸು ಸಿಗತಕ್ಕಂಥವು. ಬೇಂದ್ರೆಯವರಲ್ಲೂ ಅದೇ ಗತಿ. ಪುತಿನ ಅವ್ರದ್ದು ಪಾಪ ಇಂತೂ ಕಷ್ಟದ್ದು. ಹೀಗಾಗಿ ನರಸಿಂಹಸ್ವಾಮಿಯವ್ರನ್ನ ಹೆಚ್ಚಾಗಿ ಆಯ್ಕೆ ಮಾಡಿಕೊಳ್ಳಬೇಕಾಯಿತು. ಅದಕ್ಕೇನು ದಾಕ್ಷಿಣ್ಯ ಪಡಬೇಕಾಗಿಲ್ಲ. ಅವರು ಅಕ್ಕಿ ಆರಿಸುವಾಗ ಅಂತ ಒಂದು ಕವಿತೆ ತುಂಬ ಚೆನ್ನಾಗಿದೆ. ನಿಜವಾದ ಕೌಟುಂಬಿಕ ಗೀತೆಗಳಲ್ಲಿ ಇದು ಒಂದು. ಅಕ್ಕಿ ಆರಿಸುವಾಗ ಚಿಕ್ಕ ನುಚ್ಚಿನ ನಡುವೆ ಬಂಗಾರವಿಲ್ಲದ ಬೆರಳು, ತಗ್ಗಿರುವ ಕೊರಳಿನ ಸುತ್ತ ಕರಿಮಣಿಯೊಂದೇ ಸಿಂಗಾರ ಕಾಣದ ಹೆರಳು ಅಂತ. ಅಕ್ಕಿ ಆರಿಸ್ತಾ ಇರೋ ಕಾಲ ಈಗಿಲ್ಲ. ಎಲ್ಲ ಪ್ರಿಪೇರ್ಡ್ ಆದದ್ದು ಸಂಸ್ಕೃತವಾದದ್ದೇ ಸಿಗ್ತಾ ಇದೆ. ಅದು ಪ್ರಾಕೃತ ಅಕ್ಕಿ ಸಿಗುವಂಥ ಕಾಲ. ಬಂಗಾರವಿಲ್ಲದ ಬೆರಳು ಅಂದರೆ ಉಂಗುರ ಹಾಕ್ಕೊಳ್ಳೋದ ಬೆರಳು, ಹೆಂಡತಿ ಬೆರಳು ಆರಿಸ್ತಾ ಇದೆ. ತಗ್ಗಿ ಕುತ್ತಿಗೆ ಬಾಗಿ ಆರಿಸುವಾಗ ಕೊರಳಿನ ಸುತ್ತ ಕರಿಮಣಿ ಒಂದೇ, ಬೇರೆ ಯಾವುದು ಅಡ್ಡಿಕೆ ಆಗಲಿ, ಅವಲಕ್ಕಿ ಸರವಾಗಲಿ, ಕಾಫಿ ಬೀಜದ ಸರವಾಗಲಿ, ಮುತ್ತಿನ ಸರವಾಗಲಿ, ಜೋಮಾಲೆ ಆಗಲಿ, ಮೋಹನ ಮಾಲೆ ಆಗಲಿ ಯಾವುದೂ ಇಲ್ಲ. ಇದೆಲ್ಲ ಹಳೆ ಕಾಲದ ಒಡವೆಗಳ ಹೆಸರು. ಯಾವುದೂ ಇಲ್ಲ. ಸಿಂಗಾರ ಕಾಣದ ಹೆರಳು. ಬಗ್ಗಿಸಿದಾಗ ಕಾಣುವಂಥ ಮುಡಿಯಲ್ಲಿ ಕೂಡ ಮಲ್ಲಿಗೆ ಇಲ್ಲ, ಮೊಲ್ಲೆ ಇಲ್ಲ, ಜಾಜಿ ಇಲ್ಲ. ಹೆರಳಿನ ಭಾರಕ್ಕೆ ತುಂಬಿರುವ ಕೆನ್ನೆಯಲ್ಲಿ 16 ವರ್ಷದ ನೆರಳು. ಅಂದರೆ ಆ ಮುಖದಲ್ಲಿ 16 ವರ್ಷದ ದಾಂಪತ್ಯ ಮಾಡಿರುವಂಥ ನೆರಳು ಇದೆ. ದೀಪದಂತರಳಿನ ಅರಳಿದ ಸಿರಿಗಣ್ಣ ಸನ್ನೆಯಲ್ಲಿ ಹುಚ್ಚು ಹೊಳೆ ಮುಂಗಾರಿ ನುರುಳು ಅಂತಾರೆ. ಕಣ್ಣಿನ ಒಂದು ಸನ್ನೆಯಲ್ಲಿ ಹುಚ್ಚು ಹೊಳೆ ಮುಂಗಾರಿನ ಉರುಳು ಅಂದರೆ ಕಷ್ಟವೋ, ಕಣ್ಣೀರೋ, ವಾತ್ಸಲ್ಯವೋ, ಪ್ರೀತಿಯೋ ಅದು ಕವಿ ನಮ್ಮ ಧ್ವನಿಗೆ ಬಿಡ್ತಾ ಇದ್ದಾರೆ. ಕಲ್ಲ ಹರಳನ್ನು ಹುಡುಕಿ ಎಲ್ಲಿಗೋ ಎಸೆವಾಗ ಜಲ್ಲೆನ್ನುವ ಬಳೆಯ ಸದ್ದು. ಬಂಗಾರದ ಬಳೆ ಜಲ್ಲಂತ ಸದ್ದು ಮಾಡೋಲ್ಲ. ಚರ್ಕಿ ಸಾಣಿ ಗಾಜಿನ ಬಳೆ ಶಬ್ದ ಮಾಡುತ್ತದೆ. ಅತ್ತ ಯಾರೋ ಹೋದ, ಇತ್ತ ಯಾರೋ ಬಂದ ಕಡೆಗೆಲ್ಲ ಕಣ್ಣು ಬಿದ್ದು. ಆ ಕಲ್ಲನ್ನು ಎಲ್ಲೋ ಎಸಿತೀವಿ. ಅಕ್ಕಿ ಆರಿಸುವಾಗ ಕಲ್ಲನ್ನು ಜೋಪಾನವಾಗಿ ಒಂದು ಕಡೆ ಇಡೋಲ್ಲ, ಎಲ್ಲೋ ಎಸಿತೀವಿ. ಅದು ಎಲ್ಲೋ ಎಸೆಯುವಾಗ ಬಳೆ ಜಲ್ಲಂತ ಸದ್ದು ಮಾಡುವುದು. ಮತ್ತು ಅಲ್ಲಿ ಯಾರೋ ಬಂದರು, ಇಲ್ಲಿ ಯಾರೋ ಬಂದರು ಅಂತ ಕಣ್ಣು ಒಂದು ಕ್ಷಣ ಆ ಕಡೆ ಹೋಗುವಂಥದ್ದು. ಮನೆಗೆಲಸ ಬೆಟ್ಟದಷ್ಟಿರಲು ಸುಮ್ಮನೆ ಇವಳು ಚಿತ್ರದಲ್ಲಿ ತಂದಂತೆ ಇಹಳು, ಬೇಸರಿಯ ಕಿರುಮುತ್ತು ನುಚ್ಚಿನಲ್ಲಿ ಮುಚ್ಚಿರಲು ಹುಡುಕುತ್ತಿವೆ 10 ಬೆರಳು. ಆ ಬೇಸರಿ ಅಂತಂದರೆ ಈಗಿನ ಕಾಲಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದು ವಜ್ರಾಕಾರದಲ್ಲಿದ್ದಂಥ ಅದರ ವಜ್ರದಲ್ಲದ ಮೂಗುಬೊಟ್ಟು ಬೇಸರಿ ಅಂತ ಕರೀತಾರೆ. ಹಲವು ಹರಳುಗಳು ಸೇರಿ ಆಗತಕ್ಕಂಥದ್ದು. ಸಾಮಾನ್ಯವಾಗಿ 9 ಹರಳು ಸೇರಿಸಿ ಅಥವಾ 8 ಹರಳು ಸೇರಿಸಿ ಮಾಡುವಂಥದ್ದು ಬೇಸರಿ. ಆ ಬೇಸರಿಯ ಕಿರುಮುತ್ತು ನುಚ್ಚಿನಲ್ಲಿ ಮುಚ್ಚಿರಲು ಹುಡುಕುತ್ತಿವೆ 10 ಬೆರಳು. ಅಂದರೆ ಆ ಬೇಸರಿ ಎಣ್ಣೆ ಕೂತು ನುಚ್ಚಿನಂತೆ ಆಗಿಬಿಟ್ಟಿದೆ. ಆ 10 ಬೆರಳು ನುಚ್ಚನ್ನು ಹುಡುಕ್ತಾ ಇವೆ, ಬಿಳಿ ಹೊಡೆದಂಥ ಅಕ್ಕಿನ ಹುಡುಕ್ತಾ ಇವೆ, ಹುಳ ಮಾಡಿದ ಗೂಡನ್ನು ಹುಡುಕ್ತಾ ಇವೆ, ಕಲ್ಲನ್ನು ಹುಡುಕ್ತಾ ಇವೆ. ಅಲ್ಲಿ ತನ್ನ ಕಳಕೊಂಡ ಒಡವೆಯನ್ನು ಹುಡುಕ್ತಾ ಇರ್ತಕ್ಕಂಥದ್ದು. ಅಂದರೆ ಒಡವೆ ಇಲ್ಲದೇ ಇದ್ದರೂ ಬಡವೆಯಾದರೂ ಮನೆ ಕೆಲಸ ನಡೆಯಬೇಕು. ಆ ನಡೆಯುವ ತಾದಾತ್ಮ್ಯದಲ್ಲಿ, ದುಡಿಯುವ ತಾದಾತ್ಮ್ಯದಲ್ಲಿರುವ ಸೊಗಸು ಎಂಥದ್ದು ಅಂತ ಬರೀತಾರೆ. ವೆರಿಲಿ ಅಂಡರ್ ಪ್ಲೇಡ್ ಪೊಯೆಟ್ರಿ, ತುಂಬ ಸುಂದರವಾದದ್ದು ಭಾಗ್ಯಶ್ರೀಯಲ್ಲಿ. ಅಕ್ಕಿ
ಚಿಕ್ಕ ನುಚ್ಚಿನ ನಡುವೆ ಬಂಗಾರವಿಲ್ಲದ ಬೆರಳು, ಬಂಗಾರ ಇಲ್ಲದ ಬೆರಳು. ಅಕ್ಕಿಯಾರಿಸುವಾಗ ಚಿಕ್ಕ ನುಚ್ಚಿನ ನಡುವೆ ಬಂಗಾರ ಇಲ್ಲದ ಬೆರಳು. ತಗ್ಗಿರುವ ಕೊರಳಿನ ಸುತ್ತ ಕರಿಮಣಿಯೊಂದೆ, ತಗ್ಗಿರುವ ಕೊರಳಿನ ಸುತ್ತ ಕರಿಮಣಿಯೊಂದೆ ಸಿಂಗಾರ ಕಾಣದ ಬೆರಳು. ಅಕ್ಕಿಯಾರಿಸುವಾಗ ಚಿಕ್ಕ ನುಚ್ಚಿನ ನಡುವೆ ಬಂಗಾರ ಇಲ್ಲದ ಬೆರಳು. ಬೆರಳಿನ ಭಾರಕ್ಕೆ ತುಂಬಿರುವ ಕೆನ್ನೆಯಲಿ 16 ವರುಷದ ನೆರಳು. ಬೆರಳಿನ ಭಾರಕ್ಕೆ ತುಂಬಿರುವ ಕೆನ್ನೆಯಲಿ 16 ವರುಷದ ನೆರಳು. ದೀಪದಂತರಳಿದ ಸಿರಿಗಣ್ಣ ಸನ್ನೆಯಲಿ, ದೀಪದಂತರಳಿದ ಸಿರಿಗಣ್ಣ ಸನ್ನೆಯಲಿ ಹುಚ್ಚುಗೊಳೆ ಮುಂಗಾರಿ ನುರುಳು. ಹುಚ್ಚುಗೊಳೆ ಮುಂಗಾರಿ ನುರುಳು. ಅಕ್ಕಿ ಆರಿಸುವಾಗ ಚಿಕ್ಕ ನುಚ್ಚಿನ ನಡುವೆ ಬಂಗಾರ ಇಲ್ಲದ ಬೆರಳು. ಕಲ್ಲಹೆರಳನು ಹುಡುಕಿ 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 ಕಲ್ಲಹೆರಳನು ಹುಡುಕಿ ಎಲ್ಲಿಗೋ ಎಸೆವಾಗ ಛಲ್ಲನುವ ಬಳೆಯ ಸತ್ತು. ಕಲ್ಲಹೆರಳನು ಹುಡುಕಿ 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 ಎಲ್ಲಿಗೋ ಎಸೆವಾಗ ಜಲ್ಲನುವ ಬಳೆಯ ಸತ್ತು. ಅತ್ತ ಯಾರೋ ಹೋದ, ಇತ್ತ ಯಾರೋ ಬಂದ, ಅತ್ತ ಯಾರೋ ಹೋದ, ಇತ್ತ ಯಾರೋ ಬಂದ ಕಡೆಗೆಲ್ಲ ಕಣ್ಣು ಬಿತ್ತು. ಅತ್ತ ಯಾರೋ ಹೋದ, ಇತ್ತ ಯಾರೋ ಬಂದ ಕಡೆಗೆಲ್ಲ ಕಣ್ಣು ಬಿತ್ತು. ಅಕ್ಕಿಯಾರಿಸುವಾಗ ಚಿಕ್ಕ ನುಚ್ಚಿನ ನಡುವೆ
ಬಂಗಾರ ಇಲ್ಲದ ಬೆರಳು. ಮನೆಗೆಲಸ ಬೆಟ್ಟದಷ್ಟಿರಲು, ಮನೆಗೆಲಸ ಬೆಟ್ಟದಷ್ಟಿರಲು, ಸುಮ್ಮನೆ ಇವಳು ಚಿತ್ರದಲ್ಲಿ ತಂದಂತೆ ಈಗಳು. ಸುಮ್ಮನೆ ಇವಳು ಚಿತ್ರದಲ್ಲಿ ತಂದಂತೆ ಈಗಳು. ಬೇಸಿರಿಯ ಕಿರುಮುತ್ತು ನುಚ್ಚಿನಲಿ ಮುಚ್ಚಿರಲು, ಬೇಸರಿಯ ಕಿರುಮುತ್ತು ನುಚ್ಚಿನಲಿ ಮುಚ್ಚಿರಲು, ಹುಡುಕುತ್ತಿವೆ ಆ 10 ಬೆರಳು. ಬೇಸಿರಿಯ ಕಿರುಮುತ್ತು ನುಚ್ಚಿನಲಿ ಮುಚ್ಚಿರಲು, ಹುಡುಕುತ್ತಿವೆ 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 ಆಗತ್ತು ಬೆರಳು. ಹುಡುಕುತ್ತಿವೆ ಆ 10 ಬೆರಳು. ಅಕ್ಕಿ ಆರಿಸುವಾಗ ಚಿಕ್ಕ ನುಚ್ಚಿನ ನಡುವೆ ಬಂಗಾರವಿಲ್ಲದ ಬೆರಳು. ತಗ್ಗಿರುವ ಕೊರಳಿನ ಸುತ್ತ ಕರಿಮಣಿ ಒಂದೇ, ತಗ್ಗಿರುವ ಕೊರಳಿನ ಸುತ್ತ ಕರಿಮಣಿ ಒಂದೇ, ಸಿಂಗಾರ ಕಾಣದ ಬೆರಳು. ಅಕ್ಕಿ ಆರಿಸುವಾಗ ಅಕ್ಕಿ ಆರಿಸುವಾಗ ಬಂಗಾರ ಇಲ್ಲದ ಬೆರಳು. ಚಿಕ್ಕ ನುಚ್ಚಿನ ನಡುವೆ ಬಂಗಾರ ಇಲ್ಲದ ಬೆರಳು. ಕುವೆಂಪು ಆತ್ಮಪ್ರತ್ಯಯದ ಮಹಾಕವಿ. ತಾನು ದೊಡ್ಡ ಕವಿ ಎನ್ನುವುದನ್ನು ಮತ್ತೆ ಮತ್ತೆ ಹೇಳಿಕೊಂಡು ಕೂಡ ರೇಜಿಗೆ ಮಾಡದೇ ಇರುವಂಥ ಶಕ್ತಿಯವರದು. ಅವರ ಪ್ರಸಿದ್ಧ ಕವಿತೆಗಳಲ್ಲಿ ಒಂದು ಗಗನಗುರು. ಒಂದು ಮೋಡ ನೋಡ್ತಾ ಇದ್ದಂತೆ ಹೇಗೆ ರೂಪುಗೊಳ್ತು ಅನ್ನೋದನ್ನು ಅಲ್ಲಿ ಚಿತ್ರಿಸ್ತಾರೆ. ಅದರ ಗತಿ ಕೂಡ ಅಷ್ಟೇ ಚೆನ್ನಾಗಿದೆ. ಗಗನಗುರು ಅಂತ ಹೆಸರೇ ತೋರ್ಪಡಿಸುತ್ತದೆ. ಅನಂತದಿಂ ದಿಗಂತದಿಂ ಅನಂತತಾ ದಿಗಂತದಿಂ, ನೋಡೆ ಮೂಡಿತೊಂದು ಮೋಡ ಗೋಪುರ, ಗಿರಿಯ ಬಿತ್ತರ ಶಿಖರದೆತ್ತರ, ಅನುಭವಿಸುವ ರಸಋಷಿ ಮತಿ ಗತಿ ಮಹತ್ತರ ಅಂತ ಹೇಳ್ತಾರೆ. ಆ ತ್ರಿಶ್ರಗತಿಯಲ್ಲಿ ಯಾವ್ಯಾವ ತರಹದ ಲಯ ವಿನ್ಯಾಸಗಳು ಮಾಡ್ತಾರೆ ಅಂತ ನೋಡಿ. ನೋಡ್ತಾ ಇದ್ದಂತೆಯೇ ಮೋಡದ ಗೋಪುರ ನಿರ್ಮಾಣವಾಗುತ್ತದೆ. ಗಿರಿಯ ಶ್ರೇಣಿಯಷ್ಟು ವಿಸ್ತಾರವಾದದ್ದು, ಶಿಖರದಷ್ಟು ಎತ್ತರವಾದದ್ದು. ಇದನ್ನು ಕಂಡು ಅನುಭವಿಸುವ ರಸಋಷಿ ಅಂದರೆ ತಾವೇ, ಅವನ ಮತಿಗೆ ಮಹತ್ತರವಾದದ್ದು ಅಂತ. ಮೋಡ ಆಕಾಶದಲ್ಲಿ ಯಾರು ನೋಡ್ತಾ ಕೂತ್ಕೋತಾರೆ? ಕುವೆಂಪು ಅಂತ ಕವಿ ನೋಡ್ತಾರೆ. ಅದನ್ನು ಅವರು ಹೇಳ್ತಾರೆ. ನೋಡುವವರೆಲ್ಲ ರಸಋಷಿಗಳಾಗ್ತಾರೆ ಅನ್ನೋ ತಾತ್ಪರ್ಯವೂ ಇದೆ. ಭಾದ್ರಪದದ ಬಾನಿನಲ್ಲಿ, ನೀಲಪಟದ ಭಿತ್ತಿಯಲ್ಲಿ, ಸಂಜೆ ರವಿಯ ಚಿನ್ನ ಛವಿಯ ಕಲೆಯ ಕುಂಚಿಕೆ, ಸ್ವಲ್ಪದಲ್ಲಿ ಕಲ್ಪನೆಗಳನ್ನೇ ಕಲ್ಪಿಸುತ್ತ ಚಿತ್ರಿಸಿತೇನೆ ಪ್ರಕಟವಾಯಿತು ವರ್ಣದೊಂದು ಮಹಾಸಂಚಿಕೆ ಅಂತ ಬಣ್ಣಗಳ ಶ್ರೇಣಿಯ ಒಂದು ಸಂಚಿಕೆ ಉದ್ಘಾಟಿತವಾಗಿದೆ. ಸ್ತೂಪವೇರಿ ಮೇಘದೇಗುಲ, ವ್ಯೋಮಕೇಶ ಜಟಾಜೂಟ ಶೈಲಕೂಟ ಶೈಲಿಯೋಲ್. ಅಂದರೆ ವ್ಯೋಮಕೇಶ ಶಿವನ ಜಟಾಜೂಟದ ಹಾಗೆ ಅದು ಕಾಣ್ತಾ ಇದೆ. ಬೃಹದ್ಭೂಮ ಶೂಲದೋಲ್, ಮನಃಕೋಶವನ್ನು ಮೀರಿ ಪ್ರಾಣಕೋಶವನ್ನು ತೋರಿ ಅಗಲವಾಗಿ ಗಗನವಾಗಿ ಬೆರೆದು ದೆದೆಯ ಬಾಗಿಲ. ಅದು ಅಷ್ಟು ಅಗಲವಾಗಿ ವಿಸ್ತಾರವಾಗುತ್ತದೆ. ಭಾದ್ರಪದದ ಮಳೆಯ ಮೋಡ ಆಕಾಶದ ಮೂಲೆಯಲ್ಲಿ ಒಂದು ಸಣ್ಣ ತುಣುಕಾಗಿ ಬಂದದ್ದು ಇಡೀ ವ್ಯಾಪ್ತಿ ಅದರದ್ದು ಎಷ್ಟು ದೊಡ್ಡದಾಗುತ್ತದೆ ಅಂತ ಹೇಳ್ತಾರೆ. ತಟಸ್ಥವಾಯಿತು ಮಿಥ್ಯೆಯೊಂದ ಅನೃತ ವಿಮರ್ಶನ,
ಮಿಥ್ಯೆಯ ಒಂದು ವ್ಯಾಪಾರ ಎಷ್ಟು ದೊಡ್ಡದಾಗುತ್ತದೋ, ಮಿಥ್ಯಾಭೂತವಾದ ಜಗತ್ತು ಎಷ್ಟು ಅಪಾರವಾಗಿ ತೋರಿಕೊಳ್ಳುತ್ತದೆಯೋ ಹಾಗೆ ಮೋಡ ತೋಡಿಕೊಳ್ಳುತ್ತು ಅಂತನ್ನುವ ಒಂದು ಮನೋಹರವಾದ ದೃಷ್ಟಾಂತದ ಅಲಂಕಾರವನ್ನು ಕೊಡ್ತಾರೆ. ಇಂದ್ರಿಯತೆಯ ದಾಟಿತು ಆತ್ಮಕಾಯಿತು ಅತೀತ ದರ್ಶನ, ರಸಾನಂದ ತನ್ಮಯತೆಗೆ ಕಾಲ ಉಂಟೆ. ಮಳೆಗಾಲದಲ್ಲಿ ರಸಾನಂದ ಆಗಬಾರ್ದು ಅಂತ ಉಂಟೆ? ಯಾವುದನ್ನು ಕಂಡರೂ ಆ ಭಾವಸಮಾಧಿ ಆಗಬಹುದಲ್ವ? ಕಾಮರೂಪಿಯಾಗಿ ಬಂದು ಕ್ಷಣ ಕ್ಷಣ ಕ್ಷಣಕ್ಕೊಂದು ಪುನರ್ಜನ್ಮವಾಗಿ ನಿಂದು ಕಣ್ಣ ಮುಂದೆ ವಿರಚಿತಂ ನವೋ 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 ನವಃ ಪರಿಚಿತಂ ಅಂತಿರಬೇಕು. ಕುವೆಂಪುರಿಗೆ ವ್ಯಾಕರಣ ಕಡಿಮೆ, ನವೋ ನವೋ ಪರಿಚಿತಂ ಅಂತ ಮಾಡ್ತಾರೆ. ನವ ನವ ಅಪರಿಚಿತ ಅಂತ ಆಗಿಬಿಡುತ್ತೆ. ಆಗ ಹಾಗೂ ಅರ್ಥ ಮಾಡಬಹುದು ಬೇರೊಂದು ರೀತಿಯಲ್ಲಿ. ವಿಯದ್ದಿವ್ಯ ಕವಿಯ ಕಾವ್ಯ ರಸವನಿಂಟೆ ಗಂಟೆ 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 ಕಳೆದನೆಂಬ ಮಾತಿಗೇನು ಅರ್ಥ ಉಂಟೆ. ಆಕಾಶದ ಕಾವ್ಯವನ್ನು ಆಸ್ವಾದ ಮಾಡೋಕ್ಕೆ ಗಂಟೆ ಕಳೆದೆ ಅಂತ ಲೆಕ್ಕ ಇಟ್ಟರೆ ಶಾನುಭೋಗನ ಕಿರ್ದಿ ಪುಸ್ತಕದಂತೆ ಪ್ರಯೋಜನಕ್ಕಿಲ್ಲ. ಆನಂದದ ಕಾಲದಲ್ಲಿ ಆಯುಷ್ಯದ ಬಗ್ಗೆಯೂ ಲೆಕ್ಕ ಇಡಬಾರದು. ಮಾತಿಗೊಂದು ಅರ್ಥವೇಕೆ, ಅರ್ಥವಿದ್ದರರ್ಥ ಸಾಕೆ, ಮೋಡಗಳನ್ನು ನೋಡಿ ಕಲಿ, ಅರ್ಥ ಅಲ್ಪ ಎಂದು ತಿಳಿ. ಅಂದರೆ ಅರ್ಥ ಅಂದರೆ ನೈಘಂಟುಕವಾದ ಅರ್ಥ ಇಟ್ಟುಕೊಂಡು ಹೋಗೋದು ಅಂತ ಒಂದು. ಮತ್ತು ಅಕೌಂಟಬಿಲಿಟಿ ಅಂತ. ನನ್ನ ಮಿತ್ರರಾದಂಥ ವಿದ್ಯಾಶಂಕರ್ ಮತ್ತು ಅನುಪಮಾ ದಂಪತಿಗಳು ಒಂದು 10 ದಿವಸದ ಕಾಲ ಪಪೆಟ್ ಶೋ ಅಂತ ಸೂತ್ರದ ಗೊಂಬೆಯ ಕುಣಿತವನ್ನು ಬೆಂಗಳೂರು ಇಡೀ ಮಾಡಿದ್ರು. ಯಾರೋ ಕೇಳಿದ್ರಂತೆ, ನಮ್ಮ 3 ವರ್ಷದ ಮಗುವಿಗೆ ಇಲ್ಲಿ ಏನಾದರೂ ಸಿಗುತ್ತದೆಯಾ ಈ ಶೋಗೆ ಬಂದರೆ ಅಂತ. ಹೀಗೆಲ್ಲ ಕೇಳಿ ನೀವು ವ್ಯಾಪಾರ ಮಾಡೋದಿದ್ರೆ ಹೋಗಿ ಯಾವುದಾದ್ರು ಮಾಲ್ಗೆ ಅಥವಾ ಯಾವುದಾದ್ರು ಬ್ಯಾಂಕಲ್ಲಿ ಹೋಗ್ಬಿಟ್ಟು ಬಿಸ್ನೆಸ್ ಮಾಡಿ ಅಂತ ಸುಮ್ಮನೆ ಬರಬೇಕು. ಇದು ಅಶ್ವತ್ಥ ಕಟ್ಟೆಗೆ ಪ್ರದಕ್ಷಿಣೆ ಮಾಡಿ ಹೊಟ್ಟೆ ನೋಡ್ಕೊಂಡ್ಲಂತೆ ಯಾರೋ ಒಬ್ಬಳು. ಬಸರೀರಾಗ್ತಾರೆ ಅಶ್ವತ್ಥ ಕಟ್ಟೆ ಪ್ರದಕ್ಷಿಣೆ ಮಾಡೋದ್ರಿಂದ. ಒಂದೊಂದು ಸುತ್ತಿಗೂ ಹೊಟ್ಟೆ ನೋಡಿಕೊಂಡ್ರೆ ಏನು ಬರುತ್ತೆ ಭಾಗ್ಯ. ಈ ಥರ ಲೆಕ್ಕ ಹಾಕುವಂಥದ್ದು ಅಲ್ಲ. ಹಾಗಲ್ಲ, ಒಂದು ಜನ್ಮ ಇಡೀ ಕಳೆಯಬೇಕು, ಆದರೂ ಗೊತ್ತಾಗದೆ ಹೋಗ್ಬೋದು. ಏನು ಮಾಡೋದಕ್ಕೆ ಸಾಧ್ಯ? ಈ ಅರ್ಥದ ಬಗ್ಗೆ ಕುವೆಂಪು ಕನಲ್ತಾ ಇದ್ದಾರೆ. ಮಾತು ಅರ್ಥ ಎರಡು ವ್ಯರ್ಥ, ಸ್ವ ಅರ್ಥವಿರದಿರೆ. ನಮ್ಮೊಳಗಿನ ಅರ್ಥ ಇಲ್ಲದೆ ಇದ್ದರೆ ಅದಕ್ಕೆ ಎಲ್ಲಿ ಅರ್ಥ ಬರ್ತದೆ? ನೋಡುತ್ತಿರೆಯಿರೆ ದೂರ ದೂರವಾಗುತ್ತ ಅರ್ಥಗಿರ್ಥವೆಂಬ ವ್ಯಾಧಿಗೆ. ವ್ಯಾಧಿ ಇದು ಅರ್ಥ ಅನ್ನುವಂಥದ್ದು. ಅಂದರೆ ನನಗಿದು ಅಕೌಂಟಬಿಲಿಟಿ ಬೇಕು ಅಂತ ಅರ್ಪಣೆ ಮಾಡಿಕೊಳ್ಳುವಾಗ ಲೆಕ್ಕಾಚಾರ ಎಲ್ಲಿರುತ್ತದೆ? ಈ ಮಗು ಬೆಳೆದು ಬಿಟ್ಟಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನನಗೆ ತಿಂಗಳಿಗೆ 37,000 ರೂಪಾಯಿ ಕೊಡುತ್ತದೆ, ಅದಕ್ಕೆ ಮಿಕ್ಕಿದಂಥ ದುಡ್ಡನ್ನು ಪಾಕೆಟ್ ಮನಿ ಅಂತ ಇಟ್ಕೊಳ್ಳುತ್ತೆ ಅಂತ ಅಂದುಕೊಂಡು ತಾಯಿ ಮಗುವನ್ನು ಬುದ್ಧಿಸ್ತಾಳೆ, ಎದೆ ಹಾಲು ಕೊಡ್ತಾಳೆ. ಆ ಕ್ಷಣಕ್ಕೆ ಎಲ್ಲ ಲೆಕ್ಕ ಇರೋದಿಲ್ಲ. ಸೈತೆ ನಾಂ ಸಮಾಧಿಗೆ ತಟಿಚ್ಚರಣದ ಅಗ್ನಿಹಂಸ ಕೃಪಾಂ ಬಹುದಿಗೆ ಅಂತಾರೆ. ನಾನು ಇದನ್ನು ನೋಡ್ತಾ ಸಮಾಧಿಗೆ ಹೋದೆ. ತಟಿತ್ ಚರಣ, ಮಿಂಚಿನ ಪಾದದ ಅಗ್ನಿಹಂಸದ ಕೃಪೆಯ ಅಂಬೋಧಿಗೆ ಅಂತ. ಅಗ್ನಿಹಂಸ ಅಂದರೆ ಕುವೆಂಪುರು ಫೀನಿಕ್ಸಿಗೆ ಸಂವಾದಿಯಾಗಿ ಹೇಳ್ತಾರೆ. ವೇದದಲ್ಲಿ ಬರುವಂಥ ಶಬ್ದ ಇದು. ಬೆಂಕಿಯಿಂದ ತಾನು ಮತ್ತೆ ಹೇಳುತ್ತದೆ, ಸತ್ತು ತನ್ನ ಚಿತಿಯಿಂದಲೇ ತಾನು ಹೊಸದಾಗಿ ಹೇಳುವಂಥದ್ದು ಅಗ್ನಿಹಂಸ ಅಂತ. ಈ ಅನುವಾದವನ್ನು ಅವರೇ ಮಾಡಿಕೊಟ್ಟಿದ್ದು ಫೀನಿಕ್ಸ್ಗೆ. ಫೀನಿಕ್ಸಿನ ಶಬ್ದಕ್ಕಿಂತ ಅದ್ಭುತವಾದ ಶಬ್ದ ಅಗ್ನಿಹಂಸ. ಅವ್ರು ಹೇಳ್ತಾರೆ, ಮಿಂಚಿನ ಆ ಪಾದಸ್ಪರ್ಶ ನನಗೆ ಮುಪ್ಪಿನಲ್ಲಿ ಒಂದು ಹೊಸ ಜನ್ಮ ಕೊಡುತ್ತದೆ, ಸಾವಿಂದ ಒಂದು ಹೊಸ ಹುಟ್ಟನ್ನು ಕೊಡುತ್ತದೆ. ಅದು ಕೃಪೆಯ ಅಂಬೋನಿಧಿ, ಅದು ಮೋಡ ಅಂಥೇಳಿ. ಈಗ ಕೇಳೋಣ ಹಂಸಧ್ವನಿಯಲ್ಲಿ ಗಗನಗುರು. ಅನಂತದಿಂ ದಿಗಂತದಿಂ ಅನಂತತಾ ದಿಗಂತದಿಂ ಅನಂತದಿಂ ದಿಗಂತದಿಂ ಅನಂತದಿಂ ದಿಗಂತದಿಂ ಅನಂತತಾ ದಿಗಂತದಿಂ ಅನಂತತಾ ದಿಗಂತದಿಂ. ನೋಡೆ ನೋಡೆ ಮೂಡಿತೊಂದು ಮೋಡ ಗೋಪುರ, ನೋಡೆ ನೋಡೆ ಮೂಡಿತೊಂದು ಮೋಡ ಗೋಪುರ. ಗಿರಿಯ ಬಿತ್ತರ ಶಿಖರದೆತ್ತರ, ಗಿರಿಯ ಬಿತ್ತರ ಶಿಖರದೆತ್ತರ. ಅನುಭವಿಸುವ ರಸ ಋಷಿಮತಿ ಗತಿ ಮಹತ್ತರ, ಅನುಭವಿಸುವ ರಸ ಋಷಿಮತಿ ಗತಿ ಮಹತ್ತರ. ಶಿಖರದೆತ್ತರ ಗಿರಿಯ ಬಿತ್ತರ, ನೋಡೆ ನೋಡೆ ಮೂಡಿತೊಂದು ಮೋಡ ಗೋಪುರ. ಭದ್ರಪದದ ಬಾನಿ
ಪಟದ ಭಿತ್ತಿಯಲ್ಲಿ ಸಂಜರವಿಯ ಚಿನ್ನ ಚವಿಯ ಕಲೆಯ ಕುಂಚಿಕೆ, ಸಂಜರವಿಯ ಚಿನ್ನ ಚವಿಯ ಕಲೆಯ ಕುಂಚಿಕೆ, ಸ್ವಲ್ಪದಲ್ಲಿ ಕಲ್ಪಗಳನೆ ಕಲ್ಪಿಸುತ್ತ ಚಿತ್ರಿಸಿದನೆ, ಸ್ವಲ್ಪದಲ್ಲೇ ಕಲ್ಪಗಳನೆ ಕಲ್ಪಿಸುತ್ತ ಚಿತ್ರಿಸಿದನೆ. ಪ್ರಕಟವಾಯಿತು ವರ್ಣದೊಂದು ಮಹಾಸಂಚಿಕೆ, ಪ್ರಕಟವಾಯಿತು ವರ್ಣದೊಂದು ಮಹಾಸಂಚಿಕೆ. ಅನಂತದಿಂ ದಿಗಂತದಿಂ ಅನಂತದಿಂ ದಿಗಂತದಿಂ ಅನಂತದ ದಿಗಂತದಿಂ ನೋಡೆ ನೋಡೆ ಮೂಡಿತೊಂದು ಮೋಡ ಗೋಪುರ. ಸ್ತೂಪ ಸ್ತೂಪ ಸ್ತೂಪವೇರಿ ಮೇಘದೆ ಗುಲ, ಸ್ತೂಪ ಸ್ತೂಪ ಸ್ತೂಪವೇರಿ ಮೇಘದೆ ಗುಲ. ವ್ಯೋಮಕೇಶ ಜಟಾಜೂಟ ಶೈಲಕೂಟ ಶೈಲಿಯೋ, ವ್ಯೋಮಕೇಶ ಜಟಾಜೂಟ ಶೈಲಕೂಟ ಶೈಲಿಯೋ. ಬೃಹದ್ಭೂಮ ಶೂಲದೋ ಮನಕೋಶವನ್ನು ಮೀರಿ, ಬೃಹದ್ಭೂಮ ಶೂಲದೋ ಮನಕೋಶವನ್ನು ಮೀರಿ, ಪ್ರಾಣಕೋಶವನ್ನು ತೂರಿ. ಅಗಲ 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 ಅಗಲವಾಗಿ ಗಗನ ಗಗನ ಗಗನವಾಗಿ ಬಿರಿದುದೆದೆಯ ಬಾಗಿಲ, ಬಿರಿದುದೆದೆಯ ಬಾಗಿಲ. ತಟಸ್ಥವಾಯಿತು ವಿದ್ಯೆಯೊಂದ ನೃತ್ತ ವಿಮರ್ಶನ, ತಟಸ್ಥವಾಯಿತು ಮಿಥ್ಯೆಯೊಂದು ಅನೃತ ಅನೃತ ವಿಮರ್ಶನ. ಇಂದ್ರಿತಯತ ಇಂದ್ರಿಯತೆಯದಾಂಟಿತಾತ್ಮಕಾಯ್ತತೀತ ದರ್ಶನ, ತಟಸ್ಥವಾಯಿತು ವಿದ್ಯೆಯೊಂದ ನೃತ ವಿಮರ್ಶನ. ಇಂದ್ರಿಯತೆಯದಾಂಟಿತಾತ್ಮಕಾಯ್ತು ದರ್ಶನ. ಅನಂತದಿಂ ದಿಗಂತದಿಂ ಅನಂತದ ದಿಗಂತದಿಂ ನೋಡೆ ನೋಡೆ ಮೂಡಿತೊಂದು ಮೋಡ ಗೋಪುರ. ರಸಾನಂದ ತನ್ಮಯತೆಗೆ ಕಾಲ ಉಂಟೆ, ರಸಾನಂದ ತನ್ಮಯತೆಗೆ ಕಾಲ ಉಂಟೆ. ಕಾಮರೂಪಿಯಾಗಿ ಬಂದು ಕ್ಷಣ ಕ್ಷಣ ಕ್ಷಣಕ್ಕೊಂದು ಪುನರ್ಜನ್ಮವಾಗಿ ನಿಂದು, ಕ್ಷಣ ಕ್ಷಣ ಕ್ಷಣಕ್ಕೊಂದು ಪುನರ್ಜನ್ಮವಾಗಿ ನಿಂದು. ಕಣ್ಣ ಮುಂದೆ ವಿರಚಿತಂ ನವೋ ನಮೋ ಪರಿಚಿತಂ, ಕಣ್ಣ ಮುಂದೆ ವಿರಚಿತಂ ನಮೋ ನಮೋ ಪರಿಚಿತಂ. ವಿಯದ್ದಿವ್ಯ ಕವಿಯ ಕಾವ್ಯ ರಸವನೀಂತೆ, ವಿಯದ್ದಿವ್ಯ ಕವಿಯ ಕಾವ್ಯ ರಸವನೀಂತೆ. ಗಂಟೆ 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 ಕಳೆದೆನೆಂಬ ಮಾತಿಗೇನು ಅರ್ಥ ಉಂಟೆ, ಗಂಟೆ ಗಂಟೆ ಕಳೆದೆನೆಂಬ ಮಾತಿಗೇನು ಅರ್ಥ ಉಂಟೆ. ಅನಂತದಿಂ ದಿಗಂತದಿಂ ಅನಂತದ ದಿಗಂತದಿಂ ನೋಡೆ ನೋಡೆ ಮೂಡಿತೊಂದು ಮೋಡ ಗೋಪುರ, ನೋಡೆ ನೋಡೆ ಮೂಡಿತೊಂದು ಮೋಡ ಗೋಪುರ. ಮಾತಿಗೊಂದು ಅರ್ಥವೇಕೆ, ಅರ್ಥವಿದ್ದರರ್ಥ ಸಾಕೆ. ಮಾತಿಗೊಂದು ಅರ್ಥವೇಕೆ, ಅರ್ಥವಿದ್ದರರ್ಥ ಸಾಕೆ. ಮೋಡಗಳನ್ನು ನೋಡಿ ಕಲಿ, ಅರ್ಥ ಅಲ್ಪ ಎಂದು ತಿಳಿ. ಮೋಡಗಳನ್ನು ನೋಡಿ ಕಲಿ, ಅರ್ಥ ಅಲ್ಪವೆಂದು ತಿಳಿ. ಮಾತು ಅರ್ಥ ಎರಡು ವ್ಯರ್ಥ,
ಮಾತು ಅರ್ಥ ಎರಡು ವ್ಯರ್ಥ ಸ್ವ ಅರ್ಥವಿರದಿರೆ ಮಾತು 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 ಅರ್ಥ ಎರಡು ವ್ಯರ್ಥ ಸ್ವ ಅರ್ಥವಿರದಿರೆ ನೋಡುತ್ತಿರಯಿರೆ ನೋಡುತ್ತಿರಯಿರೆ ದೂರವಾಗುತ್ತರ್ಥಗಿರ್ತವೆಂಬ ವ್ಯಾಧಿಗೆ ಮಾತು ಅರ್ಥ ಎರಡು ವ್ಯರ್ಥ ಸ್ವ ಅರ್ಥವಿರದಿರೆ ನೋಡುತ್ತಿರಯಿರೆ ದೂರವಾಗುತ್ತರ್ಥಗಿರ್ತವೆಂಬ ವ್ಯಾಧಿಗೆ ಸೈತನಾಂ ಸಮಾಧಿಗೆ ಸೈತನಾಂ ಸಮಾಧಿಗೆ ತಟಿಚ್ಚರಣರಗ್ನಿಹಂಸ ಕೃಪಾಂಬೋಧಿಗೆ ತಟಿಚ್ಚರಣರಗ್ನಿಹಂಸ ಕೃಪಾಂಬೋಧಿಗೆ ಅನಂತದಿಂ ದಿಗಂತದಿಂ ಅನಂತದ ದಿಗಂತದಿಂ ನೋಡೆ ನೋಡೆ ಮೂಡಿತೊಂದು ಮೋಡ ಗೋಪುರ ನೋಡೆ ನೋಡೆ ಮೂಡಿತೊಂದು ಮೋಡ ಗೋಪುರ ನೋಡುತ್ತಿರಯಿರೆ ದೂರವಾಗುತ್ತರ್ಥಗಿರ್ತವೆಂಬ ವ್ಯಾಧಿಗೆ ಸೈತನಾಂ ಸಮಾಧಿಗೆ ಸೈತನಾಂ ಸಮಾಧಿಗೆ ಸೈತನಾಂ ಸಮಾಧಿಗೆ. ಮೋಡಗಳಲ್ಲಿ ನಾವು ಏನು ಬೇಕಿದ್ರೂ ಕಲ್ಪಿಸಿಕೊಳ್ಳಬಹುದು. ಗಂಧರ್ವ ನಗರ ಅಂತ ಸಂಸ್ಕೃತದಲ್ಲಿ ಅದಕ್ಕೆ ಅದನ್ನು ಕರೀತಾರೆ. ನಮ್ಮ ಭಾವನೆಗೆ ತಕ್ಕಂತೆ ಅಲ್ಲಿಯ ಆಕಾರಗಳು, ಅಲ್ಲಿಯ ಛಾಯೆಗಳು, ಅವುಗಳಿಗೆಲ್ಲಕ್ಕೂ ಅರ್ಥ ಕಾಣಿಸುತ್ತದೆ. ಹಾಗಾಗಿ ಅರ್ಥ ಅನ್ನೋದು ನಿರ್ದಿಷ್ಟವಲ್ಲ, ಅದು ಕೇವಲ ಆತ್ಮದಿಷ್ಟವಾದದ್ದು. ಅದನ್ನು ಕುವೆಂಪು ಧ್ವನಿಸಿದ್ದಾರೆ. ಮುಂದೆ ಕುವೆಂಪು ಅವರ ಸಮಕಾಲೀನರಾಗಿ ಮೂವರು ಮಹಾಕವಿಗಳು ಅಂತ ಆ ಕಾಲದಲ್ಲಿ ತೀನಂಶೆಯವರು ಹೇಳ್ತಾ ಇದ್ದರು. ಹೇಗೆ ರತ್ನತ್ರಯ ಅಂತ 10ನೇ ಶತಮಾನದಲ್ಲಿ ಪೊನ್ನ ಪಂಪ ರನ್ನರೋ, ಹಾಗೆ ಆಧುನಿಕ ಕಾಲದಲ್ಲಿ ಕುವೆಂಪು, ಬೇಂದ್ರೆ, ಪೂತಿನ ಅಂತ ಹೇಳ್ತಾ ಇದ್ದರು. ಆ ಪೂತಿನ ಅವರ ಒಂದು ಕವಿತೆ, ಅವರ ಮಲೆದೇಗುಲ ತುಂಬ ವಿಶಿಷ್ಟವಾದ ಒಂದು ಧ್ಯಾನಶೀಲವಾದ ಮನನ ಕಾವ್ಯ. ಅವರು ಮೇಲುಕೋಟೆಯವರು ತಾನೆ. ಆ ಮೇಲುಕೋಟೆಯ ಆ ಭವ್ಯವಾದ ಯಾವ ದೇವಸ್ಥಾನ ಉಂಟು, ತಿರುನಾರಾಯಣ ಚೆಲುವನಾರಾಯಣನದು, ಆ ದೇವಸ್ಥಾನಕ್ಕೆ ಅವರು ಅರ್ಪಿತರಾದವರು. ಹಾಗಾಗಿ ಆ ದೇವಾಲಯವನ್ನು ಕುರಿತ ಭಾವನೆಗಳನ್ನು ಚಿಂತನ ಕವಿತೆಗಳಾಗಿ ಮಾಡಿದ್ದಾರೆ. ಹಲವು ಕವಿತೆಗಳಿವೆ ಅದರೊಳಗೆ. ಒಂದು ಗೀತಾಂಜಲಿ ಅಂತ ಧಾಟಿಯದು ಆ ಕವಿತೆ ಅಂತನ್ನಬಹುದು. ಅಲ್ಲಿಯ ಒಂದು ಕವಿತೆಯನ್ನು ಕೇಳಬಹುದು. ಅದಕ್ಕೆ ಶೀರ್ಷಿಕೆ ಇಲ್ಲ, ಸುಮಾರು 40 ಕವಿತೆಗಳಷ್ಟಿವೆ ಇಡೀ ಪುಸ್ತಕದಲ್ಲಿ. ಹಣ್ಣಿನಿಂ ತರುನಂಬ್ರ ಮೋಡ ಹನಿಯಿಂ ನಂಬ್ರ ನೆರೆದ ಸಿರಿಯೋಳು ಪುಣ್ಯ ಪುರುಷ ನಂಬ್ರ ಜ್ಞಾನಿ ಅರಿವಿಂ ನಂಬ್ರ ಆರ್ತನಳಲಿಂ ನಂಬ್ರ ನೆಲೆಯರ್ತಿಗಿಂಬಾಗಿ ಭಕ್ತ ನಂಬ್ರ ಭಾವಂಗಳ್ ಇಡಿದಿರಲ್ ಸತ್ಕವಿಯ ವಾಂಗ್ ನಂಬ್ರ ವಿಪುಲ ದರ್ಶನ ಶಕ್ತ ಧರ್ಮ ನಂಬ್ರ ಎಲ್ಲ ಅಹಮನು ಕಳೆದು ವೃದ್ಧ ಮಾದೀ ಗುಡಿಯು ಸಕಲ ಜನ ಕಾಯಿತ ಆದಾನ ನಂಬ್ರ ಇಲ್ಲಿ ಮಣಿದವನು ಎಲ್ಲೆಡೆಯೂ ಸೆಟೆದು ನಿಲ್ಲುವ ಇಲ್ಲಿ ಮೈ ಕುಗ್ಗಿದವನೆಲ್ಲೆಲ್ಲೂ ನೇರ ನಡೆವ ಅಂತ. ತುಂಬ ಚೆನ್ನಾಗಿರುವಂಥದ್ದು. ರೀತಿರಾತ್ಮ ಕಾವ್ಯಸ್ಯ ಅಂತ ವಾಮನ ತನ್ನ ಕಾವ್ಯಾಲಂಕಾರ ಸೂತ್ರ ವೃತ್ತಿಯಲ್ಲಿ ಹೇಳ್ತಾನೆ. ಕಾವ್ಯ ಅಂದರೆ ರೀತಿಯೇ ಕಾವ್ಯದ ಆತ್ಮ ಅಂತ. ಅದು ಪ್ರಾಚೀನ ಕವಿಗಳಲ್ಲಿ ಎದ್ದು ಕಾಣುತ್ತದೆ, ನವೋದಯ ಕವಿಗಳಲ್ಲಿ ಅಷ್ಟೇ. ಈಗ ಕೇಳಿದ ಕುವೆಂಪು ಅವರ ಕವಿತೆ ಅವರ ವಿಶಿಷ್ಟವಾದ ರೀತಿಗೆ ಸ್ವಾರಸ್ಯವಾದ ನಿದರ್ಶನ. ಹಾಗೆ ಬೇಂದ್ರೆ ಅವರದು, ಇದು ಪೂತಿನ ಅವರದು ಕೂಡ. ಈ ಕವಿಯದು ಈ ಶೈಲಿ, ಈ ರೀತಿ ಅಂತ ಹೇಳಿಬಿಡ್ಬೋದು. ಈಗ ಬರೆಯತಕ್ಕಂಥವರಿಗೆ ನೀತಿಯೇ ಇಲ್ಲದೆ ಇರುವಾಗ ರೀತಿ ಹೇಗೆ ಬರಬೇಕು, ಬರೀ ಥೈಲಿಗೆ ಗಮನ ಇಡುವಾಗ ಶೈಲಿ ಹೇಗೆ ಕಾಣಬೇಕು ಗೊತ್ತಾಗೋಲ್ಲ. ಇಲ್ಲಿ ನೋಡಿ, ಅವರು ನಮ್ರ ಅನ್ನೋದನ್ನು ಎಷ್ಟು ಕಡೆ ಬಳಸಿ ಅದರ ಪುನರುಕ್ತಿಯಿಂದ ಯಾವ ಪರಿಣಾಮವನ್ನು ಉಂಟು ಮಾಡ್ತಾರೆ. ಹಣ್ಣಿನಿಂ ತರುನಂಬ್ರ, ಮರ ಹಣ್ಣಿಂದ ಬಾಗುತ್ತದೆ, ಮೋಡ ಹನಿಯಿಂ ನಂಬ್ರ, ಮಳೆಯ ಹನಿಗಳಿಂದ ಮೋಡ ಬಾಗಿ ಕೆಳಕ್ಕೆ ಬರುತ್ತದೆ. ನೆರೆದ ಸಿರಿಯೋಳು ಪುಣ್ಯ ಪುರುಷ ನಂಬ್ರ, ಸಂಪತ್ತಿ ಬಂದಾಗಲೂ ಪುಣ್ಯ ಪುರುಷ ನಂಬ್ರನಾಗ್ತಾನೆ. ಕಾಳಿದಾಸನ ಮಾತು ಇವರಿಗೆ ಸ್ಫೂರ್ತಿ. ಭವಂತಿ ನಂಬ್ರ ಸ್ತರ್ವಃ ಫಲೋದ್ಗಮೈಹಿ, ಮರಗಳು ಹಣ್ಣುಗಳಿಂದ ಭಾರವಾಗುತ್ತವೆ. ಹಾಗೆ ಪುಣ್ಯಪುರುಷರು ಕೂಡ ತಮ್ಮ ಸತ್ಕ್ರಿಯೆಗಳಿಂದ ನಂಬ್ರರಾಗುತ್ತಾರೆ ಅನ್ನುವ ಮಾತನ್ನು 5ನೇ ಅಂಕದಲ್ಲಿ ಹೇಳ್ತಾನೆ. ಜ್ಞಾನಿ ಅರಿವಿಂ ನಂಬ್ರ, ತಿಳುವಳಿಕೆಯಿಂದ ಜ್ಞಾನಿ ನಂಬ್ರನಾಗ್ತಾನೆ. ಆರ್ತನ ಅಳಲಿಂ ನಂಬ್ರ, ಕಷ್ಟಗಳಿಂದ ಬಡಪಾಯಿ ನಂಬ್ರನಾಗ್ತಾನೆ. ನೆಲೆಯರ್ತಿಗಿಂಬಾಗಿ ಭಕ್ತ ನಂಬ್ರ, ಪ್ರೀತಿಯ ಅರ್ಪಣೆಯಿಂದಾಗಿ ಭಕ್ತ ನಂಬ್ರ ಆಗ್ತಾನೆ. ಭಾವಂಗಳು ಹಿಡಿದಿರಲ್, ಭಾವಗಳು ತುಂಬಿಕೊಂಡು ಬಂದಾಗ ಸತ್ಕವಿಯ ವಾಕ್ಕು ನಂಬ್ರವಾಗುತ್ತದೆ ಅಂತ. ಮಹಾಕವಿಗಳ ಮಾತಿನೆಲ್ಲ ಇದನ್ನು ಕಾಣ್ತೀವಿ. ವಿಪುಲ ದರ್ಶನ ಶಕ್ತ ಧರ್ಮ ನಂಬ್ರ, ಇದು ಅತ್ಯದ್ಭುತವಾದ ಸ್ಟೇಟ್ಮೆಂಟ್, ಲೋಡೆಡ್ ಸ್ಟೇಟ್ಮೆಂಟ್ ಅಂತೀವಲ್ಲ ಅಂಥದ್ದು. ತುಂಬ ದೊಡ್ಡ ವಿಷನ್,
ಅತ್ಯಂತ ಉನ್ನತೋನ್ನತವಾದ ಅಂತರ್ದೃಷ್ಟಿ ಇರುವ ಧರ್ಮ ಯಾವುದಿದೆ ಅದು ನಮ್ರವಾಗುತ್ತದೆ. ಸನಾತನ ಧರ್ಮವೇ ಇನ್ಯಾವುದೂ ಅಲ್ಲ. ಇಸ್ಲಾಮಿಗೆ, ಕ್ರೈಸ್ತಕ್ಕೆ ಯಾವುದಕ್ಕೂ ಈ ರೀತಿಯ ನಮ್ರತೆ ಇಲ್ಲ. ನನ್ನ ದೇವರಲ್ಲದೇ ಇರೋ ದೇವರನ್ನು ಪೂಜೆ ಮಾಡಬೇಡ, ಪೂಜೆ ಮಾಡಿದ್ರೆ ಇವನು ಕೋಪ ಬರುತ್ತಂತೆ, ಹೊಟ್ಟೆ ಕಿಚ್ಚಾಗ್ತಂತೆ, ಐ ಆಮ್ ದಿ ಎನ್ವಿಯಸ್ ಗಾಡ್, ಜಲಸ್ ಗಾಡ್ ಅಂತ. ಅಸೂಯೆ ಅಹಂಕಾರಗಳಿರೋದ್ರಿಂದ ದೇವರಲ್ಲ, ದೆವ್ವ ಅಂತ ಕರೀಬೇಕು ಅದನ್ನು. ಹೀಗಾಗಿ ಆ ರೀತಿಯಾದದ್ದು. ಇವತ್ತು ಮತ್ತೆ ಆವರಣವನ್ನು ಓದ್ತಾ ಇದ್ದೆ, ಮನಸ್ಸಲ್ಲೆಲ್ಲ ಅದೇ ತುಂಬಿಕೊಂಡಿದೆ. ಆ ಜ್ಞಾನವಾಂಪಿಯ ಅಹಂಕಾರ ಹುಂಕರಿಸುತ್ತಾ ಇತ್ತು ಅಂತ ಮೋತಿಚಂದ್ರ ಮೊದಲಾದಂಥ ಅನೇಕರ ಕಾಶಿಯ ಬಗ್ಗೆ ಗ್ರಂಥಗಳು ಬರೆದಿದ್ದಾರೆ. ಇವರು 4 ಪುಟದಲ್ಲಿ ಕಾಶಿಯ ಜೀವಾಳವನ್ನು ಬಟ್ಟಿ ಹಿಡಿದಿದ್ದಾರೆ ಭೈರಪ್ಪ. ಕವಿಯ ಕಲೆ ಅಂಥದ್ದನ್ನು ಮಾಡುತ್ತೆ. ವಿದ್ವಾಂಸನ ಸಂಶೋಧನೆ ಏನು ಮಾಡೋಕ್ಕಾಗದೇ ಇರೋದನ್ನು ಕವಿಯ ಕಲೆ ಮಾಡುತ್ತದೆ. ಅದಕ್ಕೆ ಸಂಶೋಧನೆ ತನ್ನ ಸರ್ವಸ್ವವನ್ನು ಧಾರೆ ಇರುತ್ತದೆ. ಆ ಔದಾರ್ಯ ವೈಶಾಲ್ಯ ಇದೆಯಲ್ಲ, ನಿರಾಕರಿಸುವವರೆಗೂ ನಾನಿದ್ದೀನಿ ಅಂತ ಸನಾತನ ಧರ್ಮ ಆಶ್ರಯ ಕೊಡುತ್ತದೆ. ಅಂತಂದರೆ ಸೋ ಅಂಗ ವೇದ ಯದಿವಾ ನ ವೇದ, ಈ ಜಗದ್ರಹಸ್ಯ ಸೃಷ್ಟಿ ರಹಸ್ಯ ಅವನಿಗೂ ಗೊತ್ತಿದೆಯೋ ಇಲ್ವೋ, ಆ ದೇವರಿಗೂ ಗೊತ್ತಿದೆಯೋ ಇಲ್ವೋ ಅಂತ ಹೇಳುವಂಥದ್ದಕ್ಕೂ ವೇದ ಅವಕಾಶ ಕೊಟ್ಟಿದೆ ಅಂತಂದರೆ ಇನ್ನು ಏನಂತ ಹೇಳಬೇಕು. ಹಾಗೆ ಅಂಥ ಒಂದು ನಮ್ರತೆ ಬರುತ್ತದೆ ದರ್ಶನಕ್ಕೆ. ಎಲ್ಲರ ಅಹಂಕಾರವನ್ನು ಕಳೆದು ವೃದ್ಧವಾದ ಬೆಳೆದಂಥ ಈ ಗುಡಿಯು ಸಕಲ ಜನರಕ್ಕೆ ಆಯಿತು ಆದಾನ ನಮ್ರ. ಎಲ್ಲರಿಗೆ ಬೇಕಾದ್ದನ್ನು ಕೊಡುತ್ತದೆ. ಒಂದು ದೇವಸ್ಥಾನ ಏನೆಲ್ಲ ಮಾಡುತ್ತದೆ, ಅದೊಂದು ಮ್ಯೂಸಿಯಂ ಇದ್ದಂತೆ, ಒಂದು ಎನ್ಸೈಕ್ಲೋಪೀಡಿಯಾ ಇದ್ದಂತೆ, ಒಂದು ಝೂ ಇದ್ದಂತೆ, ಒಂದು ವಿಶ್ವ ಇದ್ದಂತೆ ಎಷ್ಟನ್ನು ಕೊಡುತ್ತದೆ. ಶಿಲ್ಪ ಬೇಕಂದವರಿಗೆ ಶಿಲ್ಪ, ಪ್ರಸಾದ ಬೇಕಂದವರಿಗೆ ಪ್ರಸಾದ, ಗೀತಕ್ಕೆ ಗೀತ, ನೃತ್ಯಕ್ಕೆ ನೃತ್ಯ, ಗಂಧ ಬೇಕು ಅಂದವರಿಗೆ ಗಂಧ, ಚಂದನ ಬೇಕು ಅಂದವರಿಗೆ ಚಂದನ, ತೀರ್ಥ ಬೇಕಂದವರಿಗೆ ತೀರ್ಥ, ಹರಟೆ ಬೇಕು ಅಂದವರಿಗೆ ಹರಟೆ, ಗಾಸಿಪ್ ಬೇಕಂದವರಿಗೆ ಗಾಸಿಪ್ಪು, ಏನನ್ನು ಬೇಕಾದರೂ ಅಲ್ಲಿ ಸಿಪ್ ಮಾಡಬಹುದು. ಅಂಥದ್ದು ಆ ರಸಭರಿತವಾದದ್ದು ದೇವಾಲಯದ ಸಾನ್ನಿಧ್ಯ. ಹಾಗೆ ಕೊಟ್ಟು ಕೊಟ್ಟು ನಮ್ರವಾಗಿದೆ. ಇಲ್ಲಿ ಮಣಿದವನು ಎಲ್ಲೆಡೆಯೂ ಸೆಟೆದು ನಿಲ್ವ, ಇಲ್ಲಿ ಬಾಗಿದವನು ಎಲ್ಲೆಲ್ಲಿಯೂ ಎದೆ ಎತ್ತಿ ಹುರಿಯುಬ್ಬಿಸಿ ಅವನು ನಿಲ್ತಾನೆ. ಇಲ್ಲಿ ಮೈ ಕುಗ್ಗಿದವ, ಇಲ್ಲಿ ಅಷ್ಟಾಂಗವೋ ಅಥವಾ ಪಂಚಾಂಗವೋ ಪ್ರಣಾಮ ಮಾಡಿದವನು ಎಲ್ಲಿಯೂ ನೇರವಾಗಿ ನಡೆಯುತ್ತಾನೆ ಅಂತ. ಇಲ್ಲಿ ಡೊಂಕಾದವನು ಬೇರೆ ಕಡೆಯೆಲ್ಲ ನೇರವಾಗಿರ್ತಾನೆ ಅಂತಂದರೆ ಎಷ್ಟು ಸೊಗಸಾದ ವ್ಯತಿರೇಕವನ್ನು ತಂದಿದ್ದಾರೆ, ವಿರೋಧಾಭಾಸವನ್ನು ತಂದಿದ್ದಾರೆ. ಈ ಕಾವ್ಯ ತುಂಬ ರಮಣೀಯವಾದದ್ದು. ಚಿಂತನ ಕವಿಯ ಕಾವ್ಯದ ಈ ಭಾಗವನ್ನು ಚಂದ್ರಕೌಂಸರಾಗದಲ್ಲಿ ಕೇಳೋಣ. ಹಣ್ಣಿನಿಂ ತರುಣಂ ಹಣ್ಣಿನಿಂ ತರುಣಂ ಮೋಡಗನಿಯಿಂ ನೆರೆದ ಸಿರಿಯೋಳು ಪುಣ್ಯ ಪುರುಷ ಹಣ್ಣಿನಿಂ ತರುಣಂ ಮೋಡಗನಿಯಿಂ ಹಣ್ಣಿನಿಂ ತರುಣಂ ಮೋಡಗನಿಯಿಂ ನೆರೆದ ಸಿರಿಯೋಳು ಪುಣ್ಯ ಪುರುಷ ಹಣ್ಣಿನಿಂ ತರುಣಂ ಜ್ಞಾನಿ ಅರಿವಿಂ ನಮ್ರ ಆರ್ತನಳಲಿಂ ನಮ್ರ ಜ್ಞಾನಿ ಅರಿವಿಂ ನಮ್ರ ಆರ್ತನಳಲಿಂ ನಮ್ರ ನೆಲೆಯರ್ತಿಗಿಂ ಬಾಗಿ ಭಕ್ತನಮ್ರ
ಸತ್ಕವಿಯ ವಾಂಗ್ನಮ್ರ ಭಾವಗಂಗಿಡಿದಿರಲ್ ಸತ್ಕವಿಯ ವಾಂಗ್ನಮ್ರ ವಿಪುಲ ದರ್ಶನ ಶಕ್ತ ಧರ್ಮ ನಮ್ರ ವಿಪುಲ ದರ್ಶನ ಶಕ್ತ ಧರ್ಮ ನಮ್ರ ಹಣ್ಣಿನಿಂ ತರುಣಮ್ರ ಮೋಡಗನಿಗಿಂ ನಮ್ರ ನೆರೆದ ಸಿರಿಯೋಳು ಪುಣ್ಯ ಪುರುಷ ನಮ್ರ ಹಣ್ಣಿನಿಂ ತರುಣಮ್ರ ಎಲ್ಲರ ಗಮನು ಕಳೆದು ವೃದ್ಧಮಾದಿ ಗುಡಿಯು ಸಕಲ ಜನಕಾಯಿತಾದಾನ ನಮ್ರ ಎಲ್ಲರ ಗಮನು ಕಳೆದು ವೃದ್ಧಮಾದಿ ಗುಡಿಯು ಸಕಲ ಜನಕಾಯಿತಾದಾನ ನಮ್ರ ಇಲ್ಲಿ ಮಣಿದವನೆಲ್ಲೆಡೆಯು ಸಟದು ನಿಲ್ಲುವ ಇಲ್ಲಿ ಮಣಿದವನೆಲ್ಲೆಡೆಯು ಸಟದು ನಿಲ್ಲುವ ಇಲ್ಲಿ ಮೈ ಕುಕ್ಕಿದವನೆಲ್ಲೆಲ್ಲೋ ನೇರ ನಡೆವ ಇಲ್ಲಿ ಮೈ ಕುಗ್ಗಿದವನೆಲ್ಲೆಲ್ಲೋ ನೇರ ನಡೆವ ನೇರ ನಡೆವ ಇಲ್ಲಿ ಮಣಿದವ ಸಟದು ನಿಲ್ಲುವ ಇಲ್ಲಿ ಮೈ ಕುಗ್ಗಿದವ ನೇರ ನಡೆವ ಹಣ್ಣಿನಿಂ ಮೋಡಗನಿಗಿಂ ನೆರೆದ ಸಿರಿಯೋಳು ಪುಣ್ಯ ಪುರುಷ ನಮ್ರ ನೆರೆದ ಸಿರಿಯೋಳು ಪುಣ್ಯ ಪುರುಷ ನಮ್ರ 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 ನಮ್ರ. ತುಂಬ ಭಾರವಾದ ಕವಿತೆಗಳು, ಭಾರವಾದ ಭಾವಗಳು, ಶ್ರೇಷ್ಠ ಕವಿಗಳ ಶ್ರೇಷ್ಠ ಕವಿತೆಗಳನ್ನೇ ನೋಡ್ತಾ ಇದ್ದೀವಿ. ಇನ್ನು ಕಾಮಿಕ್ ರಿಲೀಫ್ ಇಲ್ಲದಿದ್ದರೆ ಹೇಗೆ, ಆದರೆ ಅದಕ್ಕೂ ಒಂದು ಘನತೆ ಇಲ್ಲದಿದ್ದರೆ ಹೇಗೆ? ಅದಕ್ಕಾಗಿಯೇ ಶಿವರುದ್ರಪ್ಪನವರ ಒಂದು ಕವಿತೆ ಜಡೆ ತುಂಬ ಚೆನ್ನಾಗಿರುವಂಥ ಕವಿತೆ. ಮತ್ತು ಇಲ್ಲಿ ಕಟ್ಟ ಕಡೆಗೆ ಬರುವಂಥ ಒಂದು ತಿರುವು ಬಹಳ ಭಾವಸ್ಪೃಕ್ಕಾದದ್ದು, ಮರ್ಮಸ್ಪರ್ಶಿಯಾದಂಥದ್ದು. ಈಗ ಜಡೆಗಳೇ ವಿರಳವಾಗ್ತಾ ಇವೆ, ಹಾಗಾಗಿ ಜಡೆಯನ್ನು ಹುಡುಕಬೇಕಾದ ಪರಿಸ್ಥಿತಿ ಇದೆ. ಹಾಗೆ ಹುಡುಕುವಾಗ ಎಷ್ಟು ವೈವಿಧ್ಯ ಇದೆ ಜಡೆಗೆ ಅನ್ನೋದಕ್ಕೆ ಒಂದು ದಾಖಲೆ ಬೇಕಾದರೆ ಅದು ಇಲ್ಲಿದೆ. ಈ ಜಡೆ ಪ್ರಪಂಚ ಎಲ್ಲ ಆವರಿಸಿರುವುದು. ಚೀನಾ ಜಪಾನ್ಗಳಲ್ಲಿ ಗಂಡಸರು ಉದ್ದುದ್ದ ಜಡೆಗಳನ್ನು ಹಾಕ್ಕೊಳ್ತಾ ಇದ್ದಿದ್ದು ನಾವು ಈಗಲೂ ಕೂಡ ಚಲನಚಿತ್ರಗಳಲ್ಲಿ ನೋಡಬಹುದು, ಚಿತ್ರಗಳಲ್ಲಿ ಕಾಣಬಹುದು. ಕೂದಲನ್ನು ಒಂದು ಹೆಣಿಗೆಯ ಆಕೃತಿಗೆ ತರಬೇಕು ಅಂದರೆ ಜಡೆ 3 ಕಾಲಿನ ಜಡೆ, 4 ಕಾಲಿನ ಜಡೆನೂ ಉಂಟು, ಅದನ್ನು ಹಾಕೋದು ಸ್ವಲ್ಪ ಕಷ್ಟ. ಹಾಗೆ 100 ಕಾಲು ಜಡೆ ಕೂಡ ಉಂಟು, ಜಡೆಕೋಲಾಟಗಳು ಉಂಟು. ಈ ಸಂಸಾರದ ಸಮಸ್ಯೆಗಳನ್ನು ಜಡೆಕೋಲಾಟ ಅಂತ DV ಜಿಯವರು ಕಗ್ಗದಲ್ಲಿ ಹೇಳ್ತಾರೆ. ಸತ್ಯಭಾಮೆಯ ಜಡೆಯನ್ನು ಕೂಚಿಪುಡಿಯ ನೃತ್ಯ ಎಲ್ಲ ಬಲ್ಲುದು, ಲಲನೆಯರ ಬೆನ್ನಿನಡೆ ಹಾವಿನೂಲು ಜೋಲ್ವ ಜಡೆ, ಕಾಳಿಂದಿ ಎಂತಿಳಿದು ಕೊರಳೆಡೆಗೆ ಕವಲೊಡೆದು ಅತ್ತಿತ್ತ ಹರಿದ ಜಡೆ, ಚೇಳ್ಕೊಂಡಿ ಎಂಥ ಜಡೆ, ವೃಶ್ಚಿಕ ವೇಣಿಯರು ಅಂತ ಬಿಗಿದು ಜಡೆ ಹಾಕ್ಕೊಂಡು ಅದು ಮೇಲಕ್ಕೆ ಪಾಪ ಕಾಲೆತ್ಕೊಂಡಿರುತ್ತೆ. ವೃಶ್ಚಿಕ ಪಾದ ಅಂತ ಒಂದು ಪಾದ ವಿನ್ಯಾಸ ನಾಟ್ಯದಲ್ಲಿ ಬರ್ತದೆ. ಹಾಗೆ ಪಾಪ ನೀಳವೇಣಿಯರು, ಫಣಿವೇಣಿಯರು ಇರುವಂತೆ, ನಾಗವೇಣಿಯರು ಇರುವಂತೆ ವೃಶ್ಚಿಕ ವೇಣಿಯರು ಇರೋದಕ್ಕೆ ಸಾಧ್ಯ. ಮೋಟು ಜಡೆಯವರು ಪಾಪ. ಮೋಟು ಜಡೆ, ಚೋಟು ಜಡೆ, ಚಿಕ್ಕವರ ಚಿನ್ನ ಜಡೆ, ಎಣ್ಣೆ ಕಾಣದ ಹಿಣಿಲು ಹಿಣಿಲಾಗಿ ಹೆಣೆದ ಜಡೆ, ಬೆವರಲಿ ಧೂಳಿನಲ್ಲಿ ನವೆದಂಟಿಕೊಂಡಿರುವ ಗಂಟು ಜಡೆ,
ಅಕ್ಕ ತಂಗಿಯ ಮುಡಿಯ ಹಿಡಿದು ನಾನೆಳೆದಂಥ ಮಲ್ಲಿಗೆಯ ಕಂಪು ಜಡೆ, ಕೇದಗೆಯ ಹಣೆದ ಜಡೆ. ಮೊಗ್ಗಿನ ಜಡೆ ಹಾಕೋದು ಒಂದು ವೈಭವ ಇತ್ತು. ಬೇಸಿಗೆ ಕಾಲದಲ್ಲಿ ಮಾಡಿ ಮನೆ ಮನೆಗೂ ಊರೂರೆಲ್ಲ ತಿರುಗಿಸ್ತಾ ಇದ್ದರು. ಆ ಮರುಗದ ದವನದ ಪಚ್ಚೇತನೆಯ ಬಜಾವಣೆಯಿಂದ ಬರ್ತಕ್ಕಂಥದ್ದು, ಕನಕಾಂಬರ ಸೇರಿಸಿ ಮಾಡಿದಂಥದ್ದು. ಹಾಗೆ ಕೇದಿಗೆಯಲ್ಲಿ ಹಣೆದಂಥ ಜಡೆ, ಜಾಜಿಯಲ್ಲಿ ಹಣೆದಂಥ ಜಡೆ, ಕನಕಾಂಬರದಲ್ಲಿ, ಮುಗಿಲ ಮಲ್ಲಿಗೆಯಲ್ಲಿ ಎಷ್ಟು ಥರ ಜಡೆ. ನನಗಮ್ಮ ಎಲ್ಲ ಹಾಕ್ತಾಯಿದ್ರು ಚಿಕ್ಕ ವಯಸ್ಸಲ್ಲಿ. ಮಾತೃ ಮಮತಾವೃಕ್ಷ ಬಿಟ್ಟ ಬೀಳಲಿನಂತೆ ಹರಡಿರುವ ತಾಯಿಯ ಜಡೆ. ಮಾತೆಯ ಮಮತಾವೃಕ್ಷ ಬಿಟ್ಟ ಬೀಳಲಿನ ಹಾಗೆ ತಾಯಿಯ ಜಡೆ. ಕುರುಕುಲ ಜೀವಾಕರ್ಷಣ ಪರಿಚಿತ ಆ ಪಾಂಚಾಲಿಯ ಜಡೆ. ಕುರುಕುಲ ಜೀವಾಕರ್ಷಣ ಮಂತ್ರಂ ಅಂತೆಲ್ಲ ಪಂಪ ರನ್ನರು ಕೊಂಡಾಡ್ತಾರಲ್ಲ, ಆ ರೀತಿಯಾದಂಥದ್ದು. ಆ ಸಾಮಾನ್ಯವೇ ಭವತ್ ಕೇಶಪಾಶ ಪ್ರಪಂಚಂ ಅಂತ ಪಂಪ ಹೇಳಿದನಲ್ಲ, ಪಾಂಚಾಲಿಯ ಜಡೆ. ಸೀತೆಯ ಕಣ್ಣೀರುಳು ಮಿಂದ ಜಡೆ. ಆ ಜಡೆ ಗುರುತು ಈಗಲೂ ಪಂಪಾ ಕ್ಷೇತ್ರದಲ್ಲಿ ಇದೆ ಅಂತಂತಾರಲ್ಲ. ಓವೋ ಈ ಜಡೆಗಲ್ಲಿ ಜಡೆ. ಸಂಜೆಯಲ್ಲಿ ಹಗಲು ಕೆದರುವ ಕತ್ತಲೆಯ ಕಾಳ ಜಡೆ, ಬೆಳಗಿನಲ್ಲಿ ഇരുಳು ಬಿಚ್ಚುವ ಬೆಳ್ಳನೆಯ ಬೆಳಕು ಜಡೆ. ಎಷ್ಟು ಸೊಗಸಾದ ಪ್ರಕೃತಿಯ ಜಡೆಗಳನ್ನು ಹೇಳ್ತಾರೆ. ಒಮ್ಮೆ ಮುಗಿಲಲ್ಲಿ ತೇಲುತ್ತಾ ಬರುವಂಥ ಬೆಳ್ಳಕ್ಕಿಗಳ ಜಡೆ, ಆ ಬಲಾಹಕ ಪಕ್ಷಿಗಳ ಸಾಲಿನ ಜಡೆ, ಕುಂಜಗಳ ಜಡೆ, ಮರಮರದಿ ಬಳುಕುತಿಯ ಹೂಬಳ್ಳಿ ಬಿಟ್ಟ ಜಡೆ, ಕಾಡು ಬಯಲಿನ ಹಸುರದಲ್ಲಿ ಹರಿಹರಿದು ಮುನ್ನಡೆವ ಹೊಳೆಯ ಜಡೆ, ಗಿರಿವನ ಶ್ರೇಣಿಗಳಾಗಿ ಹರಿದಿರುವ ಗಿರಿಯ ಜಡೆ, ಗಿರಿಶಿವನ ಶಿರದಿಂದ ಹಬ್ಬಿ ಹಸರಿಸಿ ನಿಂದ ಕಾನನದ ಹಸುರು ಜಡೆ, ನಕ್ಷತ್ರಗಳ ಮುಡಿದು ನಟ್ಟಿರುಳ ನಭದ ಜಡೆ. ನಕ್ಷತ್ರಗಳ ಜಡೆಬಿಲ್ಲೆಗಳನ್ನು ಹಾಕಿಕೊಂಡು ಆ ಒಂದು ಕಾರಿರುಳಿನ ಜಡೆ ಅಷ್ಟು ಸೊಗಸಾಗಿರುತ್ತದೆ. ಮುಂಗಾರು ಮೋಡಗಳು ದಿಕ್ಕಿಗೆ ಬಿಚ್ಚಿ ಹರಡಿರುವ ಮಳೆಯ ಜಡೆ, ಚಂದ್ರಚೂಡನ ವ್ಯೋಮಕೇಶನ ವಿಶ್ವವನ್ನೇ ವ್ಯಾಪಿಸುತ್ತಾ ತುಂಬಿರುವ ಜಡೆ, ಗಾನಗಳ ಕಾವ್ಯಗಳ ಶಿಲ್ಪಗಳ ಕಲೆಯ ಜಡೆ. ಎಲ್ಲವೂ ರಮ್ಯವಲ್ಲ, ಜಡೆಯಾಚೆ ತಿರುಗಿಸಿದ ತಾಯ ಮುಖ ಮಾತ್ರ ಇಂದಿಗೂ ಕಾಣದಲ್ಲ ಅಂತ. ನಮಗೆ ಜಡೆ ಕಾಣುತ್ತೆ, ಜಡೆಯ ಹಿಂದಿನ ತಲೆ, ಆ ಕಡೆ ಇರುವ ತಾಯಿಯ ಮುಖ ಕಾಣಿಸ್ತಾ ಇಲ್ಲ ಅಂತ. ಅಂದರೆ ಪ್ರಕೃತಿಯ ಹಿಂದಿರುವ ಪರಾಪ್ರಕೃತಿ ಅವಳಿದ್ದಾಳೆ, ಅವಳು ಕಾಣಿಸ್ತಾ ಇಲ್ಲ ಅಂತ. ತುಂಬ ಗಂಭೀರ ಮನೋಹರವಾಗಿ ಮುಗಿಯುವ ಈ ಪದ್ಯವನ್ನು ಪಂತುವರಾಳಿ ರಾಗದಲ್ಲಿ ಕೇಳೋಣ. ಪುನ್ನಾಗವರಾಳಿ ರಾಗದಲ್ಲಿ ಕೇಳೋಣ. ಲಲನೆಯರ ಬೆನ್ನಿನಡೆ ಹಾವಿನೊಲು ಜೋಲ್ವ ಜಡೆ. ಲಲನೆಯರ ಬೆನ್ನಿನಡೆ ಹಾವಿನೊಲು ಜೋಲ್ವ ಜಡೆ. ಕಾಳಿಂದಿಯಂತಿಳಿದು ಕೊರಳೆಡೆಗೆ ಕವಲೊಡೆದು ಅತ್ತಿತ್ತ ಹರಿದ ಜಡೆ. ಕಾಳಿಂದಿಯಂತಿಳಿದು ಕೊರಳೆಡೆಗೆ ಕವಲೊಡೆದು ಅತ್ತಿತ್ತ ಗರಿದ ಜಡೆ. ಚೇಳ್ಕೊಂಡಿಯಂತ ಜಡೆ, ಚೇಳ್ಕೊಂಡಿಯಂತ ಜಡೆ. ಮೋಟು ಜಡೆ, ಚೋಟು ಜಡೆ, ಚಿಕ್ಕವರ ಚಿನ್ನ ಜಡೆ. ಎಣ್ಣೆ ಕಾಣದ ಗಿಣಿಲಾಗಿ ಹಣದ ಜಡೆ. ಎಣ್ಣೆ ಕಾಣದ ಗಿಣಿಲಾಗಿ ಹೆಣೆದ ಜಡೆ. ಬೆವರಿನಲಿ ಧೂಳಿನಲಿ ನೆವೆದಂಟಿಕೊಂಡಿರುವ ಗಂಟು ಜಡೆ. ಗಂಟು ಜಡೆ, ಚಿನ್ನ ಜಡೆ, ಚೋಟು ಜಡೆ, ಮೋಟು ಜಡೆ. ಲಲನೆಯರ ಬೆನ್ನಿನಡೆ ಹಾವಿನೊಲು ಜೋಲ್ವ ಜಡೆ. ಹಾವಿನೊಲು ಜೋಲ್ವ ಜಡೆ. ತಂಗಿಯ ಮುಡಿಯ ಹಿಡಿದು ನಾನೆಳೆದಂಥ ಮಲ್ಲಿಗೆಯ ಕಂಪು ಜಡೆ. ಅಕ್ಕ ತಂಗಿಯ ಮುಡಿಯ ಹಿಡಿದು ನಾನೆಳೆದಂಥ ಮಲ್ಲಿಗೆಯ ಕಂಪು ಜಡೆ. ಕೇದಗೆಯ ಹೆಣೆದ ಜಡೆ.
ಮಾತೃ ಮಮತಾ ವೃಕ್ಷ ಬಿಟ್ಟ ಬೀಳಲಿನಂತೆ ಹರಡಿರುವ ತಾಯಿ ಜಡೆ. ಮಾತೃ ಮಮತಾ ವೃಕ್ಷ ಬಿಟ್ಟ ಬೀಳಲಿನಂತೆ ಹರಡಿರುವ ತಾಯಿ ಜಡೆ. ಕುರುಕುಲ ಜೀವಾಕರ್ಷಣ ಪರಿಣಿತ ಆ ಪಾಂಚಾಲಿಯ ಜಡೆ. ಕುರುಕುಲ ಜೀವಾಕರ್ಷಣ ಪರಿಣತ ಆ ಪಾಂಚಾಲಿಯ ಜಡೆ. ಸೀತೆಯ ಕಣ್ಣೀರೊಳು ಮಿಂದ ಜಡೆ. ಸೀತೆಯ ಕಣ್ಣೀರೊಳು ಮಿಂದ ಜಡೆ. ಓ ಓ ಈ ಜಡೆ ಗೆಲ್ಲಿ ಕಡೆ, ಓ ಓ ಈ ಜಡೆ ಗೆಲ್ಲಿ ಕಡೆ. ಲಲನೆಯರ ಬೆನ್ನಿನಡೆ ಹಾವಿನೊಲು ಜೋಲ್ವ ಜಡೆ. ಹಾವಿನೊಲು ಜೋಲ್ವ ಜಡೆ. ಸಂಜೆಯಲಿ ಹಗಲು ಕೆದರುವ ಕತ್ತಲೆಯ ಕಾಳಜಡೆ. ಸಂಜೆಯಲಿ ಹಗಲು ಕೆದರುವ ಕತ್ತಲೆಯ ಕಾಳಜಡೆ. ಬೆಳಗಿನಲಿ ಇರುಳು ಬಿಚ್ಚುವ ಬೆಳ್ಳನೆಯ ಬೆಳಕು ಜಡೆ. ಕಾಳಜಡೆ ಬೆಳಕು ಜಡೆ. ಒಮ್ಮೊಮ್ಮೆ ಮುಗಿಲಲ್ಲಿ ತೇಲುತ್ತ ಬರುವಂತ ಒಮ್ಮೊಮ್ಮೆ ಮುಗಿಲಲ್ಲಿ ತೇಲುತ್ತ ಬರುವಂತ ಬೆಳ್ಳಕ್ಕಿಗಳ ಜಡೆ. ಕೊಂಚಗಳ ಜಡೆ. ಬೆಳ್ಳಕ್ಕಿಗಳ ಜಡೆ. ಕೊಂಚಗಳ ಜಡೆ. ಒಮ್ಮೊಮ್ಮೆ ಮುಗಿಲಲ್ಲಿ ತೇಲುತ್ತ ಬರುವಂತ ಬೆಳ್ಳಕ್ಕಿಗಳ ಜಡೆ. ಕೊಂಚಗಳ ಜಡೆ. ಲಲನೆಯರ ಬೆನ್ನಿನಡೆ ಹಾವಿನೊಲು ಜೋಲ್ವ ಜಡೆ. ಮರಮರದಿ ಬಳುಕುತಿಗ ಹೂ ಬಿಟ್ಟ ಬಳ್ಳಿ ಜಡೆ. ಮರಮರದಿ ಬಳುಕುತಿಗ ಹೂ ಬಿಟ್ಟ ಬಳ್ಳಿ ಜಡೆ. ಕಾಡು ಬಯಲಿನ ಹಸುರು ಹಸರದಲ್ಲಿ ಹರಿಹರಿದು ಮುನ್ನಡೆವ ಹೊಳೆಯ ಜಡೆ. ಮರಮರದಿ ಬಳುಕುತಿಗ ಹೂ ಬಿಟ್ಟ ಬಳ್ಳಿ ಜಡೆ. ಕಾಡ ಬಯಲಿನ ಹಸುರು ಹಸರದಲ್ಲಿ ಹರಿಹರಿದು ಮುನ್ನಡೆವ ಹೊಳೆಯ ಜಡೆ. ಶ್ರೇಣಿ ಶ್ರೇಣಿಗಳಾಗಿ ಹರಿದಿರುವ ಗಿರಿಯ ಜಡೆ. ಗಿರಿಶಿವನ ಶಿರದಿಂದ ಹಬ್ಬಿಗ ಸರಿಸಿ ನಿಂತ ಕಾನನದ ಹಸುರು ಜಡೆ. ಗಿರಿಶಿವನ ಶಿರದಿಂದ ಹಬ್ಬಿಗ ಸರಿಸಿ ನಿಂದ ಕಾನನದ ಹಸುರು ಜಡೆ. ನಕ್ಷತ್ರಗಳ ಮುಡಿದು ನಟ್ಟಿರುಳ ನಭದ ಜಡೆ. ನಕ್ಷತ್ರಗಳ ಮುಡಿದು ನಟ್ಟಿರುಳ ನಭದ ಜಡೆ. ಮುಂಗಾರು ಮೋಡಗಳು ದಿಕ್ಕು ದಿಕ್ಕಿಗೆ ಬಿಚ್ಚಿ ಹರಡಿರುವ ಮಳೆಯ ಜಡೆ. ಮಳೆಯ ಜಡೆ. ಮಳೆಯ ಜಡೆ. ಮಳೆಯ ಜಡೆ. ಜಡಿ ಮಳೆಯ ಜಡೆ. ಜಡಿ ಮಳೆಯ ಜಡೆ. ಚಂದ್ರಚೂಡನ ವ್ಯೋಮಕೇಶನ ವಿಶ್ವವನೇ ವ್ಯಾಪಿಸುತ್ತ ತುಂಬಿರುವ ಜಡೆ. ಚಂದ್ರಚೂಡನ ವ್ಯೋಮಕೇಶನ ವಿಶ್ವವನೇ ವ್ಯಾಪಿಸುತ್ತ ತುಂಬಿರುವ ಜಡೆ.
ಕಲೆಯ ಜಡೆ ಗಾನಗಳ ಕಲೆಯ ಜಡೆ ಕಾವ್ಯಗಳ ಕಲೆಯ ಜಡೆ ಶಿಲ್ಪಗಳ ಕಲೆಯ ಜಡೆ ಗಾನಗಳ ಕಾವ್ಯಗಳ ಶಿಲ್ಪಗಳ ಕಲೆಯ ಜಡೆ ಎಲ್ಲವೂ ರಮ್ಯವಲ್ಲ ಎಲ್ಲವೂ ರಮ್ಯವಲ್ಲ ಜಡೆಯಾಚೆ ತಿರುಗಿಸಿದ ತಾಯ ಮುಖ ಮಾತ್ರ ಇಂದಿಗೂ ಕಾಣದಲ್ಲ ಜಗಯಾಚೆ ತಿರುಗಿಸಿದ ತಾಯ ಮುಖ ಮಾತ್ರ ಇಂದಿಗೂ ಕಾಣದಲ್ಲ ಇಂದಿಗೂ ಕಾಣದಲ್ಲ ತಾಯ ಜಡೆ ಇಂದಿಗೂ ಕಾಣದಲ್ಲ ತಾಯ ಮುಖ ಇಂದಿಗೂ ಕಾಣದಲ್ಲ 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 ತಾಯ ಮುಖ ಕಾಣದಲ್ಲ ತಾಯ ಮುಖ ಕಾಣದಲ್ಲ ತಾಯ ಮುಖ ಕಾಣದಲ್ಲ. ನಾಳೆ ಮತ್ತೆ ಸೇರೋಣ. ನಮಸ್ಕಾರ.